ಸಚಿವ ವಿಶ್ವೇಶ್ವರಯ್ಯರಂತೆಯೇ ಖ್ಯಾತರಾದ ಪಿಡಬ್ಲ್ಯೂಡಿ ಮುಖ್ಯ ಇಂಜಿನಿಯರ್ ಎಚ್ ಸುರೇಶ್ ರವರ ನಿವೃತ್ತಿ ಬಗ್ಗೆ ಸಚಿವರು ಇಂಜಿನಿಯರ್ಸ್ಗಳು ಏನಂದ್ರು? ಹೌದು, ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಸಂಪರ್ಕ ಮತ್ತು ಕಟ್ಟಡ ಉತ್ತರ ವಲಯದ ಮುಖ್ಯ ಅಭಿಯಂತರರಾಗಿ ಪ್ರಸ್ತುತ ಕಾರ್ಯನಿರ್ವಹಣೆ ಮಾಡುತ್ತಿರುವ ಇದೇ ತಿಂಗಳ ಕೊನೆಯಲ್ಲಿ ತನ್ನ ಸರ್ಕಾರಿ ಸುದೀರ್ಘ ಸೇವೆಯಿಂದ ನಿವೃತ್ತಿ ಹೊಂದಲಿರುವ ಗೌರವಾನ್ವಿತ ಶ್ರೀ ಎಚ್ ಸುರೇಶ್ ರವರು ತಮ್ಮ ಸರ್ಕಾರಿ ಇಂಜಿನಿಯರಿಂಗ್ ಸೇವೆಯಿಂದ ಇದೇ ತಿಂಗಳ 31ರಂದು ನಿವೃತ್ತಿ ಆಗಲಿದ್ದು, ಇದರ ನಿಮಿತ್ತವಾಗಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಹಿರಿಯ ನಿವೃತ್ತಿ ಅಭಿಯಂತರರು ಹಾಗೂ ಲೋಕೋಪಯೋಗಿ ಇಲಾಖೆ ಧಾರವಾಡ ಉತ್ತರ ವಲಯದ ಎಲ್ಲ ಅಧೀಕ್ಷಕ ಅಭಿಯಂತರರು, ಕಾರ್ಯನಿರ್ವಾಹಕ ಅಭಿಯಂತರರು, ಸಹಾಯಕ ನಿರ್ವಾಹಕ ಅಭಿಯಂತರರು ಹಾಗೂ ಅವರ ಜೊತೆ ಕೆಲಸ ಮಾಡಿದ ಅಭಿಯಂತರರುಗಳು ಅವರ ಕಾರ್ಯವೈಖರಿ, ಶಿಸ್ತು ಹಾಗೂ ಅಭಿವೃದ್ಧಿ ಕೆಲಸಗಳು ಹಾಗೂ ತಾಂತ್ರಿಕ ನೈಪುಣ್ಯತೆ ಬಗ್ಗೆ ಮುಕ್ತವಾಗಿ ಮಾತನಾಡಿ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದ್ದಾರೆ. ಮನೆ ಮುಖ್ಯಮಂತ್ರಿಗಳು ಮತ್ತೆ ಮನೆ ಎಲ್ಲ ಜನಪ್ರತಿನಿಧಿಗಳು ವಿಶೇಷವಾಗಿ ಯಾಕಪ್ಪ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದಕ್ಕೆ ಪ್ರಮುಖ ಕಾರಣ ಯಾರಪ್ಪ ಅಂತಂದ್ರೆ ಅವರೇ ನಮ್ಮ ಎಮ್ಮೆಯ ಏನೋ ಲೋಕೋಪಯೋಗಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಉತ್ತರ ವಲಯದ ಒಂದ್ ರೀತಿ ಪಿಡಬ್ಲ್ಯೂಡಿ ಮುಖ್ಯ ಇಂಜಿನಿಯರ್ ಆಗಿರ್ತಕ್ಕಂಥ ಮಾನ್ಯ ಗೌರವಾನ್ವಿತ ಎಸ್ ಸುರೇಶ್ ಸಾಹೇಬರು ಮತ್ತೆ ಅವರ ಟೀಮ್ ಎಷ್ಟು ರೀತಿ ಕೆಲಸ ಮಾಡಿದ್ರಂದ್ರೆ ಅವರು ಸಾಕಷ್ಟು ಒಂದ್ ರೀತಿ ಹಗಲು ಇರುಳು ಎನ್ನದೇ ಸೇವೆ ಸಲ್ಲಿಸಿ ವಿಶೇಷವಾಗಿ ಈ ಮೂರ್ತಿನ ಒಂದ್ ರೀತಿ ಲೋಕಾರ್ಪಣೆಗೊಳಿಸಿದ್ರು. ಇವತ್ತು ನೋಡಿ ಮಹಾತ್ಮ ಗಾಂಧೀಜಿ ಅವರು ಸಾಕಷ್ಟು ಒಂದ್ ರೀತಿ ತುಂಬಾ ಕಣ್ಮಣ ಸೆಳೆಯುತ್ತೆ, ಸಾಕಷ್ಟು ಆಕರ್ಷಣೀಯವಾಗಿದೆ, ರಾಷ್ಟ್ರೀಯ ಹೆದ್ದಾರಿ ಬೇರೆ. ಹಾಗಾಗಿ ಇಂಥ ಎಸ್ ಸುರೇಶ್ ಅವರು 1965ರಲ್ಲಿ ಒಂದ್ ರೀತಿ ತನ್ನ ಸೇವೆನ ಸ್ಟಾರ್ಟ್ ಮಾಡಿ ಇದೇ 31ನೇ ತಾರೀಕು ಅವರು ತಮ್ಮ ಸುದೀರ್ಘ ಸರ್ಕಾರಿ ಇಂಜಿನಿಯರಿಂಗ್ ಸೇವೆಯಿಂದ ನಿವೃತ್ತಿ ಆಗ್ತಾವ್ರೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದ್ ರೀತಿ ಕಿತ್ತೂರು ಕರ್ನಾಟಕ ಮತ್ತೆ ಕಲ್ಯಾಣ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡಿ ತನ್ನ ಕಾರ್ಯನಿಷ್ಠೆ, ತನ್ನ ಶ್ರಮ ಮತ್ತೆ ತನ್ನ ಪ್ರಾಮಾಣಿಕ ಸೇವೆ ಮತ್ತೆ ಯುವ ಇಂಜಿನಿಯರ್ಗಳಿಗೆ ಪ್ರೋತ್ಸಾಹ ಮತ್ತೆ ಹಲವಾರು ಒಂದ್ ರೀತಿ ಅಭಿವೃದ್ಧಿ ಕೆಲಸಗಳು ಗಳಿಂದ, ತನ್ನ ವ್ಯಕ್ತಿತ್ವದಿಂದ, ತನ್ನ ಅಭಿವೃದ್ಧಿ ಕೆಲಸಗಳಿಂದ ವಿಶೇಷವಾಗಿ ಪ್ರತಿ ಯುವ ಇಂಜಿನಿಯರ್ಗಳು ಇರ್ಬೋದು, ಪ್ರತಿ ಎಲ್ಲಾ ಇಂಜಿನಿಯರ್ಗಳು ಮತ್ತೆ ಜನಪ್ರತಿನಿಧಿಗಳು ಮತ್ತೆ ಈ ಕಡೆ ಭಾಗದ ಜನತೆಯ ಹೃದಯದಲ್ಲಿದ್ದಾರೆ. ಹಾಗಾಗಿ ಒಂದ್ ರೀತಿ ಅಭಿನವ ವಿಶೇಷವಾಗಿ ವಿಶ್ವೇಶ್ವರಯ್ಯ ಅಂದ್ರೆ ತಪ್ಪಾಗ್ಲಾರ್ದು. ಯಾಕಪ್ಪ ಅಂತಂದ್ರೆ ಸಾಕಷ್ಟು ಕ್ರಾಂತಿಕಾರಕ ಅಭಿವೃದ್ಧಿ ಕೆಲಸಗಳು ಮಾಡಿ ಹೆಸರುವಾಸಿಯಾಗಿದ್ದಾರೆ. ಪ್ರಶ್ನೆ ಸರ್, ಈ ಬಾರಿ ನಿಮ್ಮ ಮುಖ್ಯ ಇಂಜಿನಿಯರ್ ಆಗಿರ್ತಕ್ಕಂಥ ಎಸ್ ಸುರೇಶ್ ಅವರು ನಿವೃತ್ತಿ ಆಗ್ತಾರೆ ಸರ್. ವಿಶೇಷವಾಗಿ ಸಾಕಷ್ಟು ಸೇವೆ ಸಲ್ಲಿಸಿರ್ತಕ್ಕಂಥವ್ರು ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದಂತ ಅವ್ರು ನಮ್ಮ ಇಲಾಖೆಗೆ ತೆಗೆದುಕೊಂಡು ಬಂದಿದ್ದೇವೆ. ಅವರು ಸುಮಾರು 2 ವರ್ಷ ಅವಧಿಯಲ್ಲಿ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಹೆಸರುವಾಸಿಯಾಗಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಇಲಾಖೆಗೆ. ಆಗ್ತಾರೆ, ಇದ್ದೇ ಇರ್ತಾರೆ ನಮ್ಮ ಜೊತೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಬಹುಶಃ ಈ ತಿಂಗಳೇನು ಮುಂದಿನ ತಿಂಗಳು ಅವರು ನಿವೃತ್ತಿ ಆಗ್ತಿದ್ದಾರೆ. ಒಳ್ಳೆ ಕೆಲಸ ಮಾಡಿದರೆ ಅವರಿಗೆ ಅಭಿನಂದನೆಗಳು. ನಮಸ್ಕಾರ. ಸುರೇಶ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅದು ಒಂದು ನನಗೆ ಹೆಮ್ಮೆಯ ವಿಷಯ. ಅವರು ಒಬ್ಬ ಅತ್ಯಂತ ಸಮರ್ಥನೀಯ, ಗೌರವಾನ್ವಿತ ಅಧಿಕಾರಿ. ಅವರು ನಾನು ಸುಮಾರು 3-4 ವರ್ಷ ಕೆಲಸ ಮಾಡಿದ್ದೀನಿ. ಅವರು ಯಾವಾಗಲೂ ಶಿಸ್ತಿನ ಸಿಪಾಯಿ, ಸಮಯ ಪ್ರಜ್ಞೆ ಅವರ ಒಂದು ವೈಯಕ್ತಿಕ ಜೀವನದಲ್ಲಿ ಮೊದಲ ಆದ್ಯತೆಯನ್ನು ಕೊಟ್ಟಿರುವಂಥ ಒಂದು ವಿಷಯ. ಅವರು ಯಾವಾಗಲೂ ಸಮಯಕ್ಕೆ ಹೆಚ್ಚು ಮಹತ್ವ ಕೊಡ್ತಾಯಿದ್ರು. ಆಮೇಲೆ ಯಾವಾಗಲೂ ಡಿಸಿಪ್ಲಿನು. ಅವರ ಒಂದು ಅಧಿಕಾರಾವಧಿಯಲ್ಲಿ ನಾವು ಸುಮಾರು ಮಹತ್ವದ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ವಿ. ಮುಖ್ಯವಾಗಿ ವಿಜಯಪುರ ಏರ್ಪೋರ್ಟ್, ನಮ್ಮ ಧಾರವಾಡದಲ್ಲಿ ದೀನ್ ದಯಾಳ್ ಹಾಸ್ಟೆಲ್ ನಿರ್ಮಾಣ, ಸುಮಾರು 9 ಕ್ಲಸ್ಟರ್ ಬಿಲ್ಡಿಂಗ್ಗಳ ನಿರ್ಮಾಣ, ಅದಲ್ಲದೇ 3 ಕ್ರೈಸ್ ಬಿಲ್ಡಿಂಗ್ ನಿರ್ಮಾಣ ಮಾಡಿದ್ದೀವಿ. ಇದರ ಹೊರತಾಗಿ ನಮ್ಮ ಕಾರವಾರದಲ್ಲಿ ಒಂದು ಸುಸಜ್ಜಿತವಾದ ಸರ್ಕ್ಯೂಟ್ ಹೌಸ್, ಶಿಗ್ಗಾಂವದಲ್ಲಿ ಒಂದು ಸರ್ಕ್ಯೂಟ್ ಹೌಸ್, ಈ ರೀತಿ ಬೇರೆ ಬೇರೆ ಮಹತ್ವದ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ವಿ. ಸುಮಾರು ರಸ್ತೆಗಳನ್ನು ಅಭಿವೃದ್ಧಿಪಡಿಸಿದ್ವಿ. ಈ ಒಂದು ಯೋಜನೆಗಳು ವಿಶೇಷವಾಗಿ ನಮ್ಮ ಕಾರವಾರದಲ್ಲಿ ಭಾಳಷ್ಟು ಯೋಜನೆಗಳು ಸುಮಾರು 3-4 ವರ್ಷದಿಂದ ಕುಂಠಿತವಾಗಿದ್ದು, ಅವುಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸುರೇಶ್ ಸರ್ ಕೊಡುಗೆ ಅಪಾರ ಇದೆ. ಅವರು ವೈಯಕ್ತಿಕ ಗಮನ ಹರಿಸಿ ಎಲ್ಲರನ್ನು ಸಭೆ ಕರೆಸಿ, ಅಂದರೆ ಕೇವಲ ಕಾರವಾರಲ್ಲ, ಯಾವುದೇ ಪ್ರಾಜೆಕ್ಟಲ್ಲಿ ಅವ್ರನ್ನ ವೈಯಕ್ತಿಕವಾಗಿ ಕರೆಸಿ
ಅಲ್ಲಿದ್ದಂಥ ಸಮಸ್ಯೆಗಳನ್ನು ಬಗೆಹರಿಸಿ ಪೂರ್ಣಗೊಳಿಸಿದ್ದಾರೆ. ಈ ರೀತಿ ಅವರು ಕೇವಲ ಒಬ್ಬ ಅಧಿಕಾರಿ ಅಲ್ಲದೇ ಅವರು ಸೋಷಿಯಲ್ ಆಗಿಯೂ ಇದ್ದರು. ಎಲ್ಲ ಅಧಿಕಾರಿಗಳನ್ನು ಜೊತೆಗೂಡಿಸಿ ನಮ್ಮ ಇಂಜಿನಿಯರ್ಸ್ ಡೇ ಸೆಲೆಬ್ರೇಟ್ ಮಾಡೋದಿರ್ಬೋದು, ಹೊಸ ಒಂದು ಅಭ್ಯರ್ಥಿಗಳಿಗೆ ತರಬೇತಿ ನೀಡುವುದಾಗಿರ್ಬೋದು, ಆ ರೀತಿ ಬೇರೆ ಬೇರೆ ಕೇವಲ ರುಟೀನ್ ಕೆಲಸವಲ್ಲದೆ ಬೇರೆ ಬೇರೆ ತರಬೇತಿಗಳನ್ನು ಆಯೋಜನೆಗೊಳಿಸೋದು ಮುಂತಾದ ಕೆಲಸಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಸೊ ಅವರ ಅವಧಿಯಲ್ಲಿ ನಾವು ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ವಿ. ಮುಂದೆ ಅವರು ತಮ್ಮ ನಿವೃತ್ತಿಯ ನಂತರ ಬಹುಶಃ ತಾವು ಸೇವೆಯಲ್ಲಿರಬೇಕಾದ್ರೆ ತಮ್ಮ ಕುಟುಂಬಕ್ಕೆ ಹೆಚ್ಚಿನ ಸಮಯವನ್ನು ಕೊಟ್ಟಿರುವುದಿಲ್ಲ. ಅವರು ಹೆಚ್ಚಿನ ಸಮಯವನ್ನು ಕೊಡಲಿ, ದೇವರು ಅವರಿಗೆ ಆಯುರಾರೋಗ್ಯ ಕೊಡಲಿ ಅಂತೇಳಿ ಹಾರೈಸ್ತೀನಿ. ನಮಸ್ಕಾರ. ಓಕೆ, ನಿಮ್ಮ ಅಭಿಪ್ರಾಯ ಹೇಗೆ ಸರ್? ಈಗ ನಾನು ಸರ್ ಬಗ್ಗೆ ಹೇಳಬೇಕಂದ್ರೆ ನನಗೆ ಅವರು ನಾನು AWE ಆಗಿ ಮುದ್ದೇಬಿಹಾಳಲ್ಲಿ ಕೆಲಸ ಮಾಡುತ್ತಿರುವಾಗನಿಂದಲೇ ಪರಿಚಯ ಅವರು ನನಗೆ. ಅವರು ಆವಾಗ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಬೆಳಗಾವಿಯಲ್ಲಿ ಕೆಲಸ ಮಾಡ್ತಿದ್ದರು. ಆವಾಗಿನಿಂದಲೇ ಅವ್ರಿಗೆ ನಾವು ನೋಡ್ತಾ ಬಂದಿದ್ದೆವು. ಅವರು ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ರೀತಿ ಅಸೆಟ್ ಇದ್ದಾಗೆ ಅವ್ರದ್ದು ನಾವು ಸಮಯ ಪಾಲನೆ ಹಾಗೂ ಕಾಮಗಾರಿಗಳ ಬಗ್ಗೆ ಅವರಿಗಿರುವ ಕಾಳಜಿ ಭಾಳ ತುಂಬ ಪ್ರಶಂಸನೀಯ. ಮತ್ತು ಆ್ಯಸ್ ಅ ಚೀಫ್ ಇಂಜಿನಿಯರ್ ಆಗಿ ನಾವು ಈಗ ಅವ್ರ ಜೊತೆ ಕಳೆದ 2 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೆವು. ಅವರು ಪ್ರತಿಯೊಂದು ಮೀಟಿಂಗ್ನಲ್ಲಿ ಪಡೆಯುತ್ತಿರುವ ಮಾಹಿತಿ ಇರ್ಬೋದು, ಹಾಗೂ ನಾವು ಅವ್ರ ಜೊತೆ ಇನ್ಸ್ಪೆಕ್ಷನ್ ಹೋದಾಗ ಅವ್ರಿಗೆ ಕಾಮಗಾರಿಗಳ ಬಗ್ಗೆ ಇರುವ ಕಾಳಜಿ ಇರ್ಬೋದು, ಭಾಳಷ್ಟು ತುಂಬ ನಮಗೆ ಕಲಿಯುವಂಥದ್ದು. ನಾವು ಅವ್ರ ಜೊತೆ ಕೆಲಸ ಮಾಡುವುದೇ ಒಂದು ನಮಗೆ ಭಾಗ್ಯ ಅಂತ ಅನ್ನಿಸ್ತಾ ಇತ್ತು. ಮತ್ತು ನಾವು ಇಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಕೂಡ ಹಾಗೂ ಗಾಂಧಿ ಸ್ಟ್ಯಾಚ್ಯೂ ಓಪನಿಂಗ್ ಕೂಡ ಇತ್ತು. ಅವ್ರ ಜೊತೆ 1 ತಿಂಗಳ ಕಾಲ ನಾವು ಪ್ರತಿಯೊಂದು ಜೊತೆನೇ ಇದ್ದೆವು. ಅವರು ಪ್ರತಿಯೊಂದು ಸಣ್ಣ ವಿಷಯ ಕೂಡ ಪೂರ್ಣ ಪ್ರಮಾಣದಲ್ಲಿ ಕೆಲಸ ನಿರ್ವಹಿಸಬೇಕಂತ ಅವ್ರದ್ದು ಇಚ್ಛೆ, ಅವರು ಮಾಡುವುದು ಕೆಲಸ ನೋಡಿ ನಮಗೆ ಬಹಳಷ್ಟು ಕಲಿಯಲು ನಮಗೊಂದು ಸಾಧ್ಯವಾಯಿತು ಅಂತ ನಾನು ಹೇಳಬಯಸುತ್ತೇನೆ. ಹಾಗೂ ಅವರು ಈಗ ಈ ಮೇ ಅಂತ್ಯದಲ್ಲಿ ನಿವೃತ್ತರಾಗುತ್ತಿದ್ದಾರೆ. ಅವರ ನಿವೃತ್ತಿ ಜೀವನ ತುಂಬ ಸುಖಕರವಾಗಿರಲಿ, ಹಾಗೂ ಅವರು ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಹೇಳಿ ಒಂದೆರಡು ಮಾತುಗಳು ಮುಗಿಸ್ತೀನಿ. ಧನ್ಯವಾದ. ಸಾಹೇಬರು ನಮಗೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಅವ್ರ ಅಂಡರ್ ಕೆಲಸ ಮಾಡಿದ್ದೀವಿ. ಭಾಳ ಸಾಹೇಬ್ರ ಹತ್ರ ಕಲಿಬೇಕಾಗಿದ್ದು ತುಂಬ ಇದೆ ವಿಷಯಗಳು. ಯಾಕಂದರೆ ಅವ್ರದ್ದು ಏನು ಟೈಮ್ಗೆ ಬರುವಂಥದ್ದು, ಮತ್ತು ಅವರು ಮಾಡುವಂಥ ಕರ್ತವ್ಯ ನಿಷ್ಠೆ ಮತ್ತು ಕರ್ತವ್ಯದ ಬಗ್ಗೆ ಇರುವಂಥ ಅಭಿಪ್ರಾಯ, ಮತ್ತು ಅವರು ತುಂಬ ಕೆಲಸಗಾರರು. ಯಾಕಂದರೆ ಅವರು ಬೆಳಿಗ್ಗೆ 8 ಗಂಟೆಗೆ ಗದಗಿಗೆ ಬರ್ತಿದ್ರು ಇನ್ಸ್ಪೆಕ್ಷನ್ ಟೈಮಿಗೆ. ಗದಗಿಗೆ ಬರಬೇಕಂದ್ರೆ ಮಿನಿಮಮ್ ಇಲ್ಲಿಂದ ಬರಬೇಕಂದ್ರೆ 3 ಗಂಟೆ ಸಮಯ ತಗೊಳ್ತಿತ್ತು. ಆದರೂ ಅವರು 5 ಗಂಟೆಗೆ ಎದ್ದು ಮಾರ್ನಿಂಗು ಎಲ್ಲ ಕೆಲಸವನ್ನು ಚಾಚು ತಪ್ಪದೇ ಕೂಡ ಯಾವುದೇ ಇದು ಕೂಡ ಎಲ್ಲ ಪ್ರತಿಯೊಂದು ಕೆಲಸಗಳು ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಏನು ಕೆಳಾಧಿಕಾರಿಗಳಿಗೆ ಏನು ಇನ್ಸ್ಟ್ರಕ್ಷನ್ ಕೊಡಬೇಕು ಇನ್ನು ಇಮಿಡಿಯೇಟ್ಲಿ ಕೊಡ್ತಿದ್ರು. ಮತ್ತು ಅದನ್ನು ಫಾಲೋ ಅಪ್ ಹೆಂಗಿತ್ತು ಅಂದರೆ ಇಮಿಡಿಯೇಟ್ಲಿ ಸಾಹೇಬ್ರದ್ದು ಫೋನ್ ಬಂತು ಅಂದರೆ ನಮಗೆ ಆ್ಯಕ್ಚುಲಿ ಎಚ್ಚರಿಕೆ ಆಗ್ಬಿಡೋದು, ಸಾಹೇಬ್ರು ಯಾಕೋ ಮಾಡಿದ್ರಪ್ಪ, ಭಾಳ ಅರ್ಜೆಂಟ್ ಇರಬೇಕು ಅಂತೇಳಿ. ಯಾಕಂದ್ರೆ ಅವರು ಅಷ್ಟು ಫಾಲೋ ಅಪ್ ಕೆಲಸಗಳನ್ನು ಮಾಡ್ತಾಯಿದ್ರು. ಅವ್ರ ಪೀರಿಯಡಲ್ಲಿ ಆದಂಥ ಕೆಲಸಗಳು ಆ್ಯಕ್ಚುಲಿ ಇವತ್ತು ಗದಗ ಜಿಲ್ಲೆಯಲ್ಲಾಗಲಿ ಅಥವಾ ಅವರ ಸರ್ಕಲಲ್ಲಿ ಎಂಥ 7 ಡಿಸ್ಟಿಕ್ ಬರ್ತವೆ, ಎಲ್ಲವೂ ಕೂಡ ಸಿಕ್ಕಾಪಟ್ಟಲೆ ಕೆಲಸಗಳನ್ನು ಮಾಡಿ, ಮತ್ತು ಆಕ್ಸಿಲೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಮತ್ತು ಸೆಂಟ್ರಲ್ನಿಂದ ಒಂದು ಸ್ಕೀಮ್ ಇತ್ತು, ಅದನ್ನು ಮತ್ತು RRR ಅಂತಿತ್ತು. ಅವರು ರಾತ್ರಿ ಹಗಲನ್ನೋದೇ ಡೆಲ್ಲಿ ಲೆವೆಲಲ್ಲಿ ಮ್ಯಾಕ್ಸಿಮಮ್ ಏನು ಬೆಳಗಾಂ ಸರ್ಕಲಲ್ಲಿ ಕೆಲಸಗಳನ್ನು ತೆಗೆದುಕೊಂಡು ಏನು ನಮ್ಮ ಈ ಕಡೆ ಜಿಲ್ಲೆಗಳಲ್ಲಿ ನೀರಾವರಿಗೆ ಒತ್ತು ಕೊಡಬೇಕು, ಸಣ್ಣ ನೀರಾವರಿಗೆ ಭಾಳ ಒತ್ತನ್ನು ಕೊಟ್ಟು ತುಂಬ ಮಾರ್ಗದರ್ಶನದಲ್ಲಿ ಉತ್ತಮವಾದ ಕೆಲಸಗಳನ್ನು ಮಾಡಿ ಉತ್ತಮ ಅಧಿಕಾರಿ ಅಂತ ಅವಾಗ ಭಾಳ ಸುರೇಶ್ ಸಾಹೇಬ್ರು ಅಂದರೆ ಒಂದು ನಮ್ಮ MIಯಲ್ಲಿ ಉತ್ತಮ ಅಧಿಕಾರಿ ಅನ್ನೋದು ತುಂಬ ಇದು. ಮತ್ತು ಯಾವುದೇ ಮೇಲಧಿಕಾರಿಗಳು ಬಂದರೂ ಸುರೇಶ್ ಸಾಹೇಬ್ರು ಅದಕ್ಕೊಂದು ಮಾದರಿ. ಮತ್ತು ಅವರು ಮಾಡುವಂಥ ಮೀಟಿಂಗು ಸಹ ಒಂದು ಮಾದರಿ. ಮತ್ತು ಅವರ ಸಮಯ ಇದರಲ್ಲಿ ಬಂದರೆ ಮಾತ್ರ ಅವರು ಮೀಟಿಂಗಲ್ಲಿ ಅಲೋ ಮಾಡ್ತಿದ್ರು. 10 ಗಂಟೆ ಅಂದರೆ 10 ಗಂಟೆ ಒಳಗಡೆ ಬರಬೇಕು. ಏನಾದರೂ ಕರೆಕ್ಟಾಗಿ ರೀಸನ್ ಇದ್ದರೆ ಮಾತ್ರ ಅಲೋ ಮಾಡೋರು. ಇಲ್ಲಾಂದರೆ 10 ಗಂಟೆ ಅಂದರೆ ಅದು ಟೈಮ್ ಸೆನ್ಸು ತುಂಬ ಸಾಹೇಬ್ರಿಂದ ಕಲಿತಿದ್ದು ನಾವು
ಭಾಳ ಇದೆ. ಮತ್ತು ತಾಂತ್ರಿಕವಾಗಲಿ ಮತ್ತು ಟೆಕ್ನಿಕಲಿ ಆಗಿ ಭಾಳ ನಿಪುಣತೆ ಹೊಂದಿದ್ರು. ನಮ್ಮಂಥ ಯಂಗ್ಸ್ಟಾರ್ ಹುಡುಗರುಗಳಿಗೆ, ಇಂಜಿನಿಯರ್ಸ್ಗಳಿಗೆ ಅವರು ಭಾಳ ಮಾರ್ಗದರ್ಶನ ಕೊಟ್ಟು ನಮಗೆ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಸಹ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವರು ಒಂದು ನಮಗೆ ಮಾದರಿ ಇಂಜಿನಿಯರ್ ಆಗಿ ನಾವನ್ನು ಪರಿಗಣಿಸ್ಬೋದು. ನಾವು ಅವರಿಗೆ ತುಂಬ ಸಲಹೆ ಸೂಚನೆಗಳು, ನಾವೇನು ಈಗಲೂ ಸಹ ಏನಾದರೂ ಬಂದರೂ ಸಹ ಸಾಹೇಬ್ರಿಗೆ ಫೋನ್ ಮಾಡಿ ಸರ್ ಹಿಂಗಿದೆ ಅಂತೇಳಿ ಸಜೆಷನ್ ಕೇಳಿದ್ರು ಸಹ ಅವ್ರು ಅನ್ಯತಾ ಭಾವಿಸದೆ ಪ್ರತಿಯೊಂದಕ್ಕೂ ಕೂಡ ಈಗಲೂ ಸಹ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ನಾವು ಕೆಲಸವನ್ನು ನಾವಿಲ್ಲಿ ಅಧೀಕ್ಷಕ ಅಭಿಯಂತರಾಗಿ ಬಂದಿದ್ದು ಇಲ್ಲಿ ಕೂಡ ಅವ್ರ ಮಾರ್ಗದರ್ಶನ ಇದೆ ಅನ್ನೋದು ತಮ್ಮ ಈ ಮೂಲಕ ನನಗೆ ಹೇಳಲಿಕ್ಕೆ ನನಗೆ ತುಂಬ ಹರ್ಷ ಆಗುತ್ತದೆ. ಮತ್ತು ಅವರ ವೃತ್ತಿ ಜೀವನವು ಒಳ್ಳೆಯ ರೀತಿಯಿಂದ ಏನು ವಯೋನಿವೃತ್ತಿ ಆ್ಯಕ್ಚುಲಿ ಆದಮೇಲೂ ಸಹ ಡಿಪಾರ್ಟ್ಮೆಂಟಿಗೆ ಇಂಥ ಇಂಜಿನಿಯರ್ಸ್ ಆ್ಯಕ್ಚುಲಿ ಬೇಕಾಗುತ್ತೆ. ಯಾಕಂದರೆ ಮಾರ್ಗದರ್ಶನ ನೀಡೋದ್ರಲ್ಲಿ ಸಾಹೇಬರು ಭಾಳ ನೈಪುಣ್ಯರು ಮತ್ತು ಒಳ್ಳೆಯ ಸಬ್ಜೆಕ್ಟ್ ನಾಲೆಡ್ಜ್ ಇದೆ ಮತ್ತು ತುಂಬ ಡೀಪಾಗಿ ಇನ್ವಾಲ್ವ್ ಆಗ್ತಾರೆ. ಯಾವುದೇ ಏನು ವಿಷಯ ಇದ್ದರೂ ಕೂಡ ಅದರ ಗಾಂಭೀರ್ಯತೆ, ಅದರ ಏನು ಅದ್ರದ್ದು ಅಡ್ವಾಂಟೇಜಸ್ಸು ಮತ್ತು ಯಾವ ರೀತಿ ಉಪಯೋಗ ಆಗುತ್ತೆ ರೈತರಿಗೆ ಅನ್ನೋದು ಭಾಳ ಇದಿದೆ ಸಾಹೇಬ್ರಿಗೆ. ಅಷ್ಟು ಎಂಥೂಸಿಸಮ್ ಇದೆ. ಕೆಲಸದ ಬಗ್ಗೆ ಮನೋಭಾವ ಭಾಳ ಅವರು ನೋಡಿ ಕಲಿಬೇಕಾಗಿದ್ದು ನಮ್ಗೆ ತುಂಬ ಇದೆ. ಹಾಗಾಗಿ ಅವ್ರದ್ದು ಡಿಪಾರ್ಟ್ಮೆಂಟಿಂದ ಮುಂದೆ ನಿವೃತ್ತಿ ಬಂದಮೇಲೂ ಸಹ ನಮ್ಮ ಸಾಹೇಬರು ನಮಗೆ ಮಾರ್ಗದರ್ಶನ ನೀಡ್ತಾರೆ ಅಂಥೇಳಿ ನಮಗೆ ಒಂದು ಹೋಪ್ ಇದೆ. ಅದೇ ರೀತಿ ಸಾಹೇಬರು ಇದನ್ನು ನಡ್ಸ್ಕೋಬೇಕಂತೇಳಿ ತಮ್ಮ ಮೂಲಕ ಮನವಿ ಮಾಡ್ಕೊಳ್ತೀನಿ. ಮತ್ತು ಅವರ ವಯೋನಿವೃತ್ತಿ ಒಳ್ಳೆಯ ಸಂತೋಷಕರವಾಗಲಿ ಮತ್ತು ಒಳ್ಳೆಯದಾಗಿ ಸುಖಕರವಾಗಲಿ ಅಂಥೇಳಿ ನಾನು ನಮ್ಮ ಕಡೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಧನ್ಯವಾದಗಳು ಸರ್. ನಿವೃತ್ತಿ ಬಗ್ಗೆ ಅಧೀಕ್ಷಕ ಇಂಜಿನಿಯರ್ ವಿನ್ಯಾಸ ವಿಮಲಾ ಕಾಳೆ ಮೇಡಮ್ ಅವರು ಏನ್ ಹೇಳ್ತಾರೆ ಅವ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಮೇಡಮ್ ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ಮುಖ್ಯ ಇಂಜಿನಿಯರ್ ಆಗಿರ್ತಕ್ಕಂಥ ಸುರೇಶ್ ಅವರು ಒಂದ್ ರೀತಿ ನಿವೃತ್ತಿ ಆಗ್ತಾ ಇರ್ತಕ್ಕಂಥದ್ದು, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೆಂಗೆ ಮೇಡಮ್? ಎಲ್ಲರಿಗೂ ನಮಸ್ಕಾರ. ನಾನು ಈ ಬೈಟನ್ನ ಏಪ್ರಿಲ್ ತಿಂಗಳಲ್ಲೇ ಕೊಡ್ತಾ ಇರೋದ್ರಿಂದ ಸರ್ಗೆ ಫಸ್ಟ್ ಆಫ್ ಆಲ್ ಅಡ್ವಾನ್ಸ್ ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಅಂತ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸರ್ ಆ್ಯಕ್ಚುಲಿ ಈ ಕಚೇರಿಯಲ್ಲಿ ದಿನಾಂಕ 19/7/23 ಈ ಕಚೇರಿಗೆ ಸೇರಿದ್ರು, ಜಾಯ್ನ್ ಆದರು. ಅವತ್ತಿಂದ ಇವತ್ತಿನವರೆಗೂ ನಾವೆಲ್ಲ ಅವ್ರ ಜೊತೆಗೆ ಕೆಲಸ ಮಾಡಿರೋದಕ್ಕೆ ತುಂಬ ಲಕ್ಕಿ ಅಂತಾನೆ ಅನ್ಕೊಂತೀನಿ. ಬಿಕಾಸ್ ಅವರೊಂದು ತಾಳ್ಮೆ, ಅವರೊಂದು ಸಹನೆ ಏನಿದೆ ಅಲ್ಲ, ನಮಗೆ ತುಂಬ ಪಾಠಗಳನ್ನು ಕಲಿಸಿದೆ. ಅವರು ಎಷ್ಟೊಂದು ಇನ್ವಾಲ್ವ್ಮೆಂಟ್ ಇರ್ತಾರೆ ಪ್ರತಿ ವರ್ಕಲ್ಲಿ ಅಂತ ನೋಡೋಕ್ಕೆ ಪ್ರತಿ ಮೀಟಿಂಗ್ನಲ್ಲೂ ನಾವು ಅವ್ರನ್ನ ನೋಡ್ತಾ ಇರಬೇಕಾದ್ರೆ ನಮಗನ್ಸತ್ತೆ ಒಂಚೂರು ಬೇಸರ ವ್ಯಕ್ತಪಡಿಸ್ದೇನೆ ಪ್ರತಿ ಸಣ್ಣ ವರ್ಕ್ನು ಸಹಿತ ಡೀಟೇಲ್ ಆಗಿ ರಿವ್ಯೂ ಮಾಡಿ ಏನು ಪ್ರಾಬ್ಲಮ್ ಇದೆ, ಏನು ಸಮಸ್ಯೆ ಇದೆ ಎಲ್ಲ ಕಾರ್ಯಪಾಲಕ ಇಂಜಿನಿಯರಿಗೆ ಕೇಳ್ತಾ ಅವರು ಆ ಪ್ರತಿ ಪ್ರಾಬ್ಲಮಿಗೆ ಒಂದು ಸೊಲ್ಯೂಷನ್ ಕೊಡ್ತಾ ತುಂಬಾ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾ ಇರೋದನ್ನ ನಾವು ಗಮನಿಸಿದ್ದೇವೆ. ಸೊ ಅಂತ ವ್ಯಕ್ತಿ ಜೊತೆ ನಾವೆಲ್ಲ ಕೆಲಸ ಮಾಡಿರೋದು ನಮಗೆ ತುಂಬಾ ಹೆಮ್ಮೆ ಅಂತಾನೆ ಹೇಳ್ಬೋದು. ಸೊ ಅವರೊಂದು ಮಾರ್ಗದರ್ಶನದಲ್ಲಿ ನಮಗೂ ಸಾಕಷ್ಟು ತಿಳ್ಕೊಳಕ್ಕೆ ಒಂದು ಅವಕಾಶ ಸಿಕ್ತು. ಅವರು ಒಂದು ಅವಧಿಯಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಲೈಕ್ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರ್ಬೋದು, ಲೈಕ್ ಕ್ಲಸ್ಟರ್ಸು, ಕ್ರೈಸ್ ಬಿಲ್ಡಿಂಗ್ಸು, ದೀನ್ ದಯಾಳ್ ಬಿಲ್ಡಿಂಗ್ಸು, ಆಮೇಲೆ ಏರ್ಪೋರ್ಟ್ ಇರ್ಬೋದು ಬಿಜಾಪುರದಲ್ಲಿ, ನೆಕ್ಸ್ಟ್ ಇನ್ನು ಚಿಕ್ಕೋಡಿ ಕೋರ್ಟ್ ಬಿಲ್ಡಿಂಗ್ ಇರ್ಬೋದು. ಈ ಥರ ಅನೇಕ ಕಾಮಗಾರಿಗಳನ್ನು ಅವರೊಂದು ಅವಧಿಯಲ್ಲಿ ಎಕ್ಸಿಕ್ಯೂಟ್ ಮಾಡಿರೋದು ಅವರಿಗೆ ಒಂದು ಕೀರ್ತಿಯನ್ನು ತಂದುಕೊಡುತ್ತೆ. ಜೊತೆಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸ ಮಾಡಿದ್ದೀವಿ ಅಂಥೇಳಿ ನನಗೂ ತುಂಬ ವೈಯಕ್ತಿಕವಾಗಿ ಹೆಮ್ಮೆ ಅನಿಸುತ್ತೆ. ಸರ್ ದಿನಾಂಕ 31 ಮೇದಲ್ಲಿ 31/5/25 ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅವರ ನಿವೃತ್ತಿ ಜೀವನ ತುಂಬ ಸುಖಕರವಾಗಿರಲಿ, ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ತಾ ನನಗೆ 2 ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಅವರು ಉತ್ತಮ ಇಂಜಿನಿಯರ್ ಮೊದಲನೇಗ. ಎರಡನೇದು ವಿಷಯದ ಬಗ್ಗೆ ಆಸಕ್ತಿ, ಪ್ರೀತಿ ಇದೆ. ಮತ್ತು ಪ್ರಕ್ರಿಯೆ ಅಂತಾನೆ ಏನಾದರೂ ಹೇಳಿದರೆ ಅದಕ್ಕೆ ವಾಪಸ್ಸು, ಏನಾದರೂ ಕೆಲಸ ಹೇಳಿದರೆ ಅವರು ಶಿರಸಾ ವಹಿಸಿ ಅಂತಾರಲ್ಲ ಹಳೆ ಕಾಲದಲ್ಲಿ, ಹಾಗೆ ಅದನ್ನು ಗಮನ ಇಟ್ಟು ಕೆಲಸ ಮಾಡ್ತಾರೆ. ಇಷ್ಟು ಬೇಗ ಅವರು ರಿಟೈರ್ ಆಗ್ತಿದ್ದಾರೆ ಅಂದರೆ ನನಗೆ ಆಶ್ಚರ್ಯ. ಈಗಲೂ ಉತ್ಸಾಹ ಇದೆ.
ನನಗೆ ಹೇಳಿದ್ರು ನೀವು ಈ ವಯಸ್ಸು 84ರಲ್ಲಿ ಉತ್ಸಾಹ ಇದೆ ಅಂದರು. ನಾನು ಮುಟ್ಟಾಳಾದರೆ ಎಲ್ಲರೂ ಮುಟ್ಟಾಳಾಗಬೇಕಾಗಿಲ್ಲ. ನನಗೆ ಆಸಕ್ತಿ ಹುಟ್ಟಿದಾಗಿಂದ ಬಂದಿದೆ ಇಂಜಿನಿಯರಿಂಗಲ್ಲಿ. ಏನಾದರೂ ಮಾಡಬೇಕು ನಮ್ಮ ಜನಕ್ಕೆ ಅಂತ. ಸುರೇಶ್ ಅವರ ಕೆಲಸ ಮಾಡ್ತಾರೆ. ನನಗೆ ಅವರಲ್ಲಿ ಒಂದೇ ರಿಕ್ವೆಸ್ಟು, ರಿಟೈರ್ಡ್ ಆದ್ರೂ ನಿವೃತ್ತಿ ಹೊಂದಿದ್ರು ಹೇಗಾದರೂ ಏನಾದರೂ ಕೆಲಸ ಸರ್ಕಾರದ ಪರವಾಗಿ ದುರ್ಮುಖಾದರೂ ಮಾಡಿ ನನ್ನ ಕೈಲಿ ಆದಷ್ಟು ಅವರಿಗೆ ಸಹಾಯ ಮಾಡ್ತಾನೆ. ಅವರಿಗೆ ದೇವರು ಒಳ್ಳೇದು. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೆಂಗೆ ಸರ್? ಸುರೇಶ್ ಸಾಹೇಬರಿಗೆ ನಮ್ಗೆ ಮುಂಚಿನಿಂದನೂ ಅವ್ರನ್ನ ಮೈನರ್ ಇರಿಗೇಷನ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿದ್ರು. ಅವಾಗ ಸ್ವಲ್ಪ 1 ಸರಿ 2 ಸರಿ ಅಷ್ಟೇ ಪರಿಚಯ ಆಗಿತ್ತು. ಆದ್ರೆ ಅವ್ರಿಗೆ ಜಾಸ್ತಿ ಒಡನಾಟ ಬಂದಿದ್ದು ನಮ್ಗೆ ಇಲ್ಲಿ ಮುಖ್ಯ ಅಭಿಯಂತರ ಆಗಿ 2023ರಿಂದ ಬಂದ ತಕ್ಷಣ ನಮ್ಗೆ ಅವ್ರಿಗೆ ಜಾಸ್ತಿ ಒಡನಾಟ ಬಂತು. ಮುಖ್ಯ ಅವ್ರದ್ದು ಇದನ್ನ ಹೇಳ್ಬೇಕಂದ್ರೆ ಅವ್ರದ್ದು ಸಮಯ ಪ್ರಜ್ಞೆ. ಅವ್ರು ಯಾವುದೇ ಒಂದು ಸೈಟಿಗೆ ನಾ ಬರ್ತೇನೆ ಅಂತ ಹೇಳಿದ್ರಂದ್ರೆ 5ರಿಂದ 10 ನಿಮಿಷ ಮುಂಚಿತವಾಗಿ ಇರ್ತಿದ್ರು ಹೊರತು ಲೇಟ್ ಆಗಿರ್ತಿದ್ದಿಲ್ಲ. ಅಕಸ್ಮಾತ್ ಬೇರೆ ಯಾವ್ದಾದ್ರು ಒಂದು ಕೆಲಸದಲ್ಲಿ ಅವರು ಏನೋ ತೊಡಕ್ ಹಾಕೊಂಡು ಏನಾದ್ರು ಆದ್ರೂ ಕೂಡ ನಮ್ಗೆ ಇನ್ಫಾರ್ಮ್ ಮಾಡ್ತಿದ್ರು, ನಾನು ಬರೋದು ಲೇಟ್ ಆಗುತ್ತೆ, ಈ ಟೈಮಿಗೆ ಆಗಂಗಿಲ್ಲ, ಈ ಟೈಮಿಗೆ ಬರ್ತೀನಿ, ಅಲ್ಲಿವ್ರು ನಿಮ್ಗೆ ಬೇರೆ ಕೆಲಸ ಮಾಡ್ಕೊಡ್ರಿ ಅಂತ. ಮತ್ತೆ ಒಂದಂದ್ರೆ ಅವ್ರ ಸಮಯ ಪದ್ಧತಿ ಒಂದಾಯ್ತು. ಅವರು ಎಲ್ಲಾ ಕೆಲಸದಲ್ಲಿ ಶಿಸ್ತು. ಎಲ್ಲಾ ಕೆಲಸನೂ ಅವರು ಅಚ್ಚುಕಟ್ಟುತನದಿಂದ ನಿರ್ವಹಿಸಬೇಕಂತ ಒಂದು ಅವ್ರಿಗೆ ಇದನ್ನ ಅವ್ರು ನೋಡಿದ್ರೆ ಅದನ್ನ ಹೇಳ್ತಾರೆ. ಎಲ್ಲಾ ಕೆಲಸ ಇದನ್ನ ಈ ತರ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಅವ್ರು ತಾವು ಇನ್ವಾಲ್ವ್ ಆಗ್ತಿದ್ರು, ನಮ್ದು ಕೇಳ್ತಿದ್ರು, ಮತ್ತೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಮತ್ತೆ ಹೇಳ್ಬೇಕಂದ್ರೆ ಅವರು ಬಹಳ ಕೋಆಪರೇಷನ್ ಇದ್ರು ಎಲ್ಲಾ ದೃಷ್ಟಿಯಿಂದ. ಅವ್ರನ್ನ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ಈ ಎಲ್ಲಾ ಕಾರ್ಯನಿರ್ವಾಹಕ ಅಭಿಯಂತರಿಗಿಂತ ನಮ್ಗೆ ಜಾಸ್ತಿ ಒಡನಾಟ ಆಗಿರ್ಬೋದು. ಯಾಕಂದ್ರೆ ಅಧಿವೇಶನ ನಮ್ ಬೆಳಗಾವದಲ್ಲಿ 2 ಅಧಿವೇಶನ ಅವ್ರ ಜೊತೆ ಮಾಡಿದ್ವಿ. ಅಧಿವೇಶನ ನಿರ್ವಹಿಸಬೇಕಂತಂದ್ರೆ ಪ್ರತಿಯೊಂದನು ಅಧಿವೇಶನಕ್ಕಿಂತ ಮುಂಚೆ 15-20 ದಿವಸದಿಂದ ತಾವೇ ಕೂಲಂಕಷವಾಗಿ ಸುವರ್ಣಸೌಧದ ಎಲ್ಲಾ ರೀತಿಯಿಂದನೂ ಚೆಕ್ ಮಾಡಿಕೊಂಡು ಯಾವುದೇ ರೀತಿಯಿಂದ ನಾಳೆ ಅಧಿವೇಶನ ನಡೆದ ಸಮಯದಲ್ಲಿ ಸಾರ್ವಜನಿಕರಿಂದ ಆಗ್ಲಿ ಜನಪ್ರತಿಯಿಂದ ಆಗ್ಲಿ ನಮ್ಮ ಇಲಾಖೆಗೆ ಯಾರು ಬಟ್ಟು ಮಾಡಿ ತೋರಿಸಬಾರದು ಅನ್ನೋ ಒಂದು ದೃಷ್ಟಿಯಿಂದ ಅವ್ರು ಎಲ್ಲಾನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಿದ್ರು. ಮತ್ತೆ ನಾವು ಸುವರ್ಣಸೌಧದಲ್ಲಿ ಅವರು ರಾತ್ರಿ ಅಧಿವೇಶನದಲ್ಲಿ ರಾತ್ರಿ ನಮ್ಗ ಜೊತೆನೆ ಅವರು 2 ಗಂಟೆ 3 ಗಂಟೆವರೆಗೂ ಹೋಗ್ತಿದ್ರು. ನಾವು ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮಗೆ ಮಹಾತ್ಮ ಗಾಂಧಿಯವರ ಪ್ರತಿಮೆ ಅನಾವರಣಗೊಳಿಸುವೊಳಗೆ ಕೆಲವೊಂದು ತಾಂತ್ರಿಕ ಬಹಳಷ್ಟು ಕಷ್ಟ ಆಯ್ತು. ಯಾಕಂದ್ರೆ ಶಿಲ್ಪಿಗಳು ಲೇಟ್ ಆಗಿ ಬಂದ್ರು, ಅವರಿಂದ ಶಿಲ್ಪಿಗಳು ಅದಕ್ಕೆ ನುರಿತ ಶಿಲ್ಪಿಗಳು ಬೇಕಾಗಿದ್ರು. ಅದರಿಂದ ತೊಂದರೆ ಆಗಿದ್ದು ರಾತ್ರಿ ಹಗಲಿ ಕೆಲಸ ಮಾಡೋದು ಬಂತು. ಮತ್ತೆ ಅದನ್ನ ಇನ್ಸ್ಟಾಲೇಷನ್ ಮಾಡ್ಬೇಕಾದ್ರೂ ಸಾಕಷ್ಟು ನಮಗೆ ತೊಂದರೆಗಳು ಬಂದು ಅವರು ನಮ್ಮ ಜೊತೆನೆ ಸೇರ್ಕೊಂಡು ನಮ್ಮ ಕಾರ್ಯನಿರ್ವಾಹಕ ಅಭಿಯಂತರು ನಾನು ಚಿಕ್ಕೋಡಿ ಅವ್ರು ಕರೆದು ನಾನು ಮತ್ತು ನಮ್ಮ ಸೂಪರಿಂಟೆಂಡೆಂಟ್ ಅಧೀಕ್ಷಕ ಅಭಿಯಂತರು ಮತ್ತೆ ಧಾರವಾಡ ಅಧೀಕ್ಷಕ ಅಭಿಯಂತರಾದ ಸಂಜೀವ್ ಇಲಿಕೇಸ್ ಅವ್ರನ್ನೂ ಕರೆದು ಎಲ್ಲಾರ ಜೊತೆನೂ ನಾವು ಡಿಸ್ಕಷನ್ ಮಾಡಿ ಎಲ್ಲಾರ ಜೊತೆನೂ ಅಲ್ಲೇ ರಾತ್ರಿ 9 ಗಂಟೆ 10 ಗಂಟೆಗೆ ಊಟ ಮಾಡಿ ಅದನ್ನ ರಾತ್ರಿ 2 ಗಂಟೆವರೆಗೂ ಈ ತರ ಕಾರ್ಯನಿರ್ವಹಿಸಿ ನಮ್ಮ ಜೊತೆ ಇರ್ತಿದ್ರು ಅವ್ರು. ಅದನ್ನ ಮಾಡಿ ನಾವು ಸಕ್ಸಸ್ಫುಲ್ ಆಗಿ ಅದನ್ನ ಒಂದು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಅನಾವರಣಗೊಳಿಸಿದ್ವಿ. ಮತ್ತೆ ಅಲ್ಲಿ ನಮ್ದು ಸುವರ್ಣಸೌಧದ ಮುಂದ್ಗಡೆ ನಾ ಗಾರ್ಡನ್ ಮಾಡ್ಬೇಕಾದ್ರೂ ಕೂಡ ಅದರಲ್ಲಿನೂ ಡ್ರಾಯಿಂಗ್ ಪ್ರತಿಯೊಂದು ಹೆಜ್ಜೆಗೆ ಇನ್ವಾಲ್ವ್ ಆಗ್ತದೆ. ಈ ತರ ಮಾಡಿದ್ರೆ ಚೆನ್ನಾಗಾಗುತ್ತೆ, ಈ ತರ ಮಾಡಿದ್ರೆ ಅಂದ್ರೆ ಈ ಲೈಟ್ ಫಿಕ್ಸಿಂಗ್ ಆಗೋದಾಗ್ಲಿ, ಈಗ ವಾಟರ್ ಫಾಲ್ ಕ್ಯಾಸ್ಕೇಡ್ ಮಾಡೋದಾಗ್ಲಿ. ಯಾಕಂದ್ರೆ ಅವರು ಮುಂಚೆ ಸ್ವಲ್ಪ ಆಲ್ಮಟ್ಟಿ ಇದರಲ್ಲಿ ಮುಖ್ಯ ಅಭಿಯಂತರವಾಗಿ ಅವರು ವರ್ಕ್ ಮಾಡೋದ್ರಿಂದ ಅಲ್ಲಿದ್ದು ಗಾರ್ಡನ್ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅವ್ರ ಟೈಮ್ ಜಾಸ್ತಿ ಮಾಡಿದ್ರಿಂದ ಅದಕ್ಕಿಂತ ಒಂದು ಚೆನ್ನಾಗಿ ಮಾಡೋಣ ಅಂತ ಹೇಳಿ ಅವ್ರು ಬಹಳ ಪ್ರತಿಯೊಂದು ವಿಷಯದಾಗ ಇನ್ವಾಲ್ವ್ ಆಗ್ತದೆ. ಇದೇ ತರ ಲೈಟ್ ಹಾಕೊಂಡು ಇದೇ ತರ ಇದನ್ನಂತ. ಮತ್ತೆ ಇದೆಲ್ಲನೂ ನಮ್ಗೆ ಪ್ರತಿಯೊಂದು ಕೆಲಸದಲ್ಲಿನೂ ಕೂಡ ಈಗ ಸ್ಥಳ ಪರಿವೀಕ್ಷಣೆ ಬಂದಾಗ ಕೂಡ ಅದನ್ನ ಯಾವ ರೀತಿ ಏನಾದ್ರೂ ಸಮಸ್ಯೆ ಬಂದ್ರೆ ಯಾವ ರೀತಿಯಿಂದ ಪರಿಹರಿಸಬೇಕು ಅಂತೇಳಿ. ಮತ್ತು ಕೆಲವೊಂದು ವಿಷಯದಲ್ಲಿ ಏನಾಗುತ್ತೆ ಸಾರ್ವಜನಿಕರಿಂದ ಜನಪ್ರತಿನಿಧಿಗಳಿಗೆ ಕೆಲವೊಂದು ಕೆಲಸದ ಬಗ್ಗೆ ಒತ್ತಡ ಇರ್ತದೆ. ಅವ್ರು ನಮಗೆ ಒತ್ತಡ ಮಾಡ್ತಿದ್ರು. ಅವಾಗ ಕೆಲವೊಂದು ಈ ತರ ಹಿಂಗ್ ಪ್ರಾಬ್ಲಮ್ ಆಗಿದೆ ಸರ್ ಅಂತ ಹೇಳಿದಾಗ ಅದನ್ನೆಲ್ಲ ಆಯ್ತು ನಾನು ಹೇಳ್ತೀನಿ ಅವ್ರಿಗೆ MLA ಅವ್ರಿಗೆ ಹೇಳ್ತೀನಿ ಕನ್ವಿನ್ಸ್ ಮಾಡ್ತೀನಿ ಈ ತರ ಅಂತೇಳಿ ಅದನ್ನ ರೆಸ್ಪಾನ್ಸಿಬಿಲಿಟಿ ತಗೊಂತಿದ್ರು. ಅಂದ್ರೆ ಎಲ್ಲಾ ಅಧಿಕಾರಿಗಳದ್ದು ಜವಾಬ್ದಾರಿ ತಗೊಂಡು ಸಾಲ್ವ್ ಮಾಡಿ ಒಂದು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುವಂಗ ಪ್ರತಿಯೊಂದಕ್ಕೂ ಅವ್ರ ಇನ್ವಾಲ್ವ್ಮೆಂಟ್ ಇರ್ತಿತ್ತು. ಮತ್ತೆ ಅವ್ರದ್ದು ಬಹಳ ಹೇಳ್ಬೇಕಂದ್ರೆ ಹೃದಯ ವೈಶಾಲ್ಯಗಳ ವ್ಯಕ್ತಿ. ಮತ್ತೆ
ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅನ್ನೋ ದೃಷ್ಟಿಯಿಂದ ಮತ್ತೆ ಸಬಾರ್ಡಿನೇಟ್ಸ್ಗೆ ಯಾವ್ದೇ ಕೆಳಗಡೆ ಅಧಿಕಾರಿಗಳಿಗೂ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಅವ್ರು ಬಹಳ ಪ್ರಿಕಾಷನ್ ತಗೊಂತಿದ್ರು ಮತ್ತೆ ಬಹಳ ಎಚ್ಚರಿಕೆ ಕೊಡ್ತಿದ್ರು. ಮತ್ತೆ ಅವ್ರ ಮೇನ್ ಏನಂದ್ರೆ ಪ್ರತಿಯೊಂದು ಕೆಲಸದಲ್ಲಿ ಅಟೆಂಟಿವ್ನೆಸ್ ಮತ್ತು ಅಲರ್ಟ್ನೆಸ್ ಬಹಳ ಇರ್ತಿತ್ತು. ಅಂದ್ರೆ ಅಲರ್ಟ್ನೆಸ್ ಅಟೆಂಟಿವ್ನೆಸ್ ಇರೋದ್ರಿಂದ ನಮಗೂ ಎಚ್ಚರಿಸಿದ್ರು. ಅಂದ್ರೆ ನಮ್ಗೆ ಯಾವ್ದು ನಾವು ಕೆಲಸದಲ್ಲಿ ಹಿಂದೆ ಬಿದ್ರಾತು, ಕೆಲಸದಲ್ಲಿ ಸರಿ ಅನ್ಸ್ಲಿಲ್ಲ ಅಂದ್ರು ಕೂಡ ತಾವಾಗ್ಲೇ ಸೈಟ್ ಯಾರ್ದು ಇರ್ತೈತಿ ನಾವು ಇರದೇ ಇದ್ದಾಗೂ ಕೂಡ ಆ ರೋಡ್ ಮುಖಾಂತರ ಹೋದ್ರೆ ಈ ತರ ಹಿಂಗಾಗಿದೆ ಅದಂತ ನಮ್ಗೆ ಫೋನ್ ಮಾಡಿ ಎಚ್ಚರಿಸಿದ್ರು. ಅಂದ್ರೆ ಒಟ್ಟಿನಿಂದಲೇ ಹೇಳ್ಬೇಕಂದ್ರೆ ಅವ್ರ ಜೊತೆ ನಾವು ಕಾರ್ಯನಿರ್ವಹಿಸಿದ್ದು ಬಹಳ ಒಂದು 2 ವರ್ಷ ಅವ್ರ ಜೊತೆ ಹೆಂಗ್ ಕಳೆದೋಯ್ತು ಅಂತ ಗೊತ್ತಿಲ್ಲ. ಮತ್ತೆ ಬಹಳ ಕಂಫರ್ಟೇಬಲ್ ಆಗಿ ನಾವು ಕೆಲಸ ಮಾಡಿದ್ವಿ ಅಂತ ಹೇಳ್ಬೋದು ಅವ್ರ ಕಡೆಯಿಂದ. ಯಾಕಂದ್ರೆ ಅವರು ಜಾಸ್ತಿ ನಮ್ಗಿಂತ ಹೆಚ್ಚು ಜವಾಬ್ದಾರಿ ತಗೊಂಡು ನಮ್ನ ಎಚ್ಚರಿಸಿ ಕೆಲಸ ನಿರ್ವಹಿಸಿದ್ರು. ಮತ್ತೆ ಅದು ಸರ್ಕಾರಿ ಸೇವೆ ಸೇರಿದ ಮೇಲೆ ವಯೋ ನಿವೃತ್ತಿ ಸಹಜವಾದದ್ದು. ಅವ್ರಿಗೆ ಇದು ಬರುವ ತಿಂಗಳು ಮೇ 31ನೇ ತಾರೀಕಿಗೆ ಅವ್ರದ್ದು 31ನೇ ತಾರೀಕಿಗೆ ಅವ್ರಿಗೆ ಅಷ್ಟರೊಳಗೆ ನಿವೃತ್ತಿ ಆಗೋದಿದ್ದಾರೆ. ಅವರ ನಿವೃತ್ತಿ ಜೀವನ ಒಳ್ಳೆಯ ನಿವೃತ್ತಿ ಜೀವನದಲ್ಲಿ ದೇವರು ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಸಂಪತ್ತು ನೀಡಿ ಮುಂದಿನ ದಿನಮಾನದಲ್ಲಿ ದೇವರವ್ರಿಗೆ ಇದನ್ನ ಸುರೇಶ್ ಸರ್ ಬಗ್ಗೆ ಅವ್ರೇನ್ ಹೇಳ್ತಾರೆ ಸರ್? ನಮಸ್ತೆ. ವಿಶೇಷವಾಗಿ ಸುರೇಶ್ ಸರ್ ಅವರು ಒಂದತಿ ನಿವೃತ್ತಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಭಾರಿ ಒಳ್ಳೆ ಮನುಷ್ಯರು. ಮತ್ತೆ ಇಮಿಡಿಯೇಟ್ ಆಗಿ ಯಾವುದೇ ಪ್ರಾಬ್ಲಮ್ ಇದ್ರು ಡಿಸಿಷನ್ ಕೊಡ್ತಾ ಇದ್ರು. ನಮಗೆ ಬಹಳ ಒಳ್ಳೊಳ್ಳೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ ಕೊಟ್ಟಿದ್ದಾರೆ. ಮತ್ತೆ ಕೆಲಸ ಮಾಡ್ಲಿಕ್ಕೆ ಕೂಡ ಬಹಳ ಪ್ರೋತ್ಸಾಹ ಕೊಡ್ತಿದ್ರು. ಪ್ರತಿಯೊಂದು ಮೀಟಿಂಗಲ್ಲೂ ಪ್ರತಿಯೊಂದು ವರ್ಕ್ನು ಅವ್ರು ರಿವ್ಯೂ ಮಾಡಿ ಅದು ಹೇಗೆ ಮಾಡಬೇಕು, ಹೇಗೆ ಅದನ್ನ ಸರಿ ಮಾಡಬೇಕು, ಹೇಗೆ ಯಾಕೆ ಮಾಡಲಿಲ್ಲ ಅನ್ನೋದನ್ನ ತರ್ಜುಮೆ ಮಾಡಿ ಅದಕ್ಕೆ ಒಂದು ಪರಿಹಾರ ಹೇಳ್ತಿದ್ರು. ಹಂಗಾಗಿ ನಾವು ರಿಟೈರ್ಡ್ ಆದ್ರಿಂದ ನಮಗೆ ಒಳ್ಳೆಯ ಸಾಹೇಬ್ ಕಳ್ಕೊಂಡ್ವಿ ಅಂತ ನಮ್ಮ ಭಾವನೆ ಅನಿಸ್ತದೆ. ಸಾಹೇಬರು ನಿವೃತ್ತಿ ಈಗ ಸರ್ಕಾರಿ ನೌಕರಿಯಲ್ಲಿ ನಿವೃತ್ತಿ ಆಗೋದು ಸಾಮಾನ್ಯ, ಎಲ್ಲರೂ ನಿವೃತ್ತಿ ಆಗಲೇಬೇಕಾಗತ್ತೆ. ಅದರಿಂದ ಸುರೇಶ್ ಸಾಹೇಬರು ನಿವೃತ್ತಿ ಆದಾಗ್ಲಿಂದ ಅವರಿಗೆ ಮುಂದಿನ ಜೀವನದಲ್ಲಿ ದೇವರು ಆಯುಷ್, ಆರೋಗ್ಯ, ಸುಖ, ಸಂಪತ್ತು ಕೊಟ್ಟು ಅವ್ರನ್ನ ಚೆನ್ನಾಗಿಟ್ಟಿರ್ಲಿ ಅಂತೇಳಿ ಆಶಿಸ್ತೀನಿ. ದೇಸಾಯಿ ಸಾಹೇಬ್ ಸಿಕ್ಕಿದ್ರೆ ಇವರು ಮುಖ್ಯ ಅಭಿಯಂತರ ಆಗಿರ್ತಕ್ಕಂಥ ಸುರೇಶ್ ಸಾಹೇಬ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ನಮಸ್ತೆ. ವಿಶೇಷವಾಗಿ ಮುಖ್ಯ ಇಂಜಿನಿಯರ್ ಆಗಿರ್ತಕ್ಕಂಥ ಸುರೇಶ್ ಸಾಹೇಬ್ರು ನಿವೃತ್ತಿ ಆಗ್ತಾ ಇರ್ತಕ್ಕಂಥದ್ದು, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸಾಹೇಬ್ರ ಹತ್ರ ನನಗೆ ಆಲ್ಮೋಸ್ಟ್ ಒಂದು 7-8 ವರ್ಷದಿಂದ ಹೆಚ್ಚಿನಿಂದ ಪರಿಚಯ. ಅವರು ನಾನು ಖಾನಾಪುರ KW ಇದ್ದಾಗ ಅವರು ನಮ್ಮ ಬೆಳಗಾವಿ ಸರ್ಕಲ್ SC ಆದಾಗಿಂದ ಪರಿಚಯ. ಅವರು ಮಾಡುವಂಥ ಕೆಲಸಗಳನ್ನ ಮತ್ತು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು ಅಂದ್ರೆ ಯಾವುದೇ ಸಣ್ಣ ಮಟ್ಟದ ತಪ್ಪುಗಳು ಆಗದಂತೆ ಅದು ಪೂರ್ತಿಯಾಗಿ ನಿವಾರಣೆ ಆಗುವವರೆಗೆ ಮಾಡೋದನ್ನ ನೋಡಿ ಅಂಥ ವಿಷಯಗಳನ್ನು ಭಾಳ ಕಲ್ತೀವಿ. ಆಮೇಲೆ ಭಾಳ ಸೂಕ್ಷ್ಮ ಜೀವಿ ಅದಲ್ದ ಯಾವುದೇ ಒಂದು ಕೆಲಸ ಹಿಡಿದ್ರೆ ಅದನ್ನು ಅಚ್ಚುಕಟ್ಟಾಗಿ ಮುಗಿಸುವವರೆಗೆ ಬಿಡುವಂಥ ವ್ಯಕ್ತಿ ಅಲ್ಲ. ಆದರೆ ಆ ರೀತಿಯಾದಂಥ ಅವರಲ್ಲಿ ಸರಳತೆಯನ್ನ ಮತ್ತು ಇನ್ನಿತರ ಬಹಳಷ್ಟು ವಿಷಯಗಳನ್ನು ಕಲ್ತೀವಿ. ಅದು ನಮ್ಮ ಮುಂದಿನ ಸರ್ವಿಸ್ಗೆ ಭಾಳ ಉಪಯೋಗ ಆಗ್ತೈತಿ. ಅಂತ ಸಾಹೇಬ್ರ ಕಡೆ ನಾವು ಸರ್ವಿಸ್ ಮಾಡ್ಬೇಕಂದ್ರೆ ನಮಗೂ ಭಾಳ ಖುಷಿ ಆಯಿತು. ಬಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ನಾ ಈಗ ಇತ್ತಿತ್ತಲಾಗಿ ಒಂದು 4-5 ತಿಂಗಳಿಂದ ಅವ್ರ ಕೈಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅವ್ರು ಸಣ್ಣ ಸಣ್ಣ ವಿಷಯನೂ ಅವ್ರು ಫಾಲೋ ಅಪ್ ಮಾಡೋದು, ಮುನ್ನೆಚ್ಚರಿಕೆ ಹೇಳೋದು, ಆಮೇಲೆ ಯಾವುದೇ ಟೆಕ್ನಿಕಲ್ ಗೈಡೆನ್ಸ್ ಬರೋದು, ಬಂದು ಇನ್ಸ್ಪೆಕ್ಷನ್ ಮಾಡಿ ಗೈಡೆನ್ಸ್ ಕೊಡೋದು ನೋಡಿದ್ರೆ ಭಾಳ ಖುಷಿ ಪಡ್ತೀವಿ ಮತ್ತು ಎಂಜಾಯ್ ಮಾಡಿದ್ದೀವಿ ನಾವು. ಅವ್ರು ಹೇಳುವಂಥ ಇದರಿಂದ ನಮಗೆ ಭಯಂಕರ ಉಪಯೋಗ ಆಗಿದೆ. ಮುಂದೆ ಅವರು ಈಗ ನಿವೃತ್ತಿ ಆಗ್ತಾ ಇದ್ದಾರಲ್ಲ, ಅದರಿಂದ ನಮಗೂ ಒಂಥರ ಬೇಜಾರನ್ನ. ಯಾಕಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಒಬ್ರು ಒಳ್ಳೆ ವ್ಯಕ್ತಿ ಇದ್ದವ್ರು ನಿವೃತ್ತಿಯಾರ, ಅವ್ರ ಟೆಕ್ನಿಕಲಿಟಿ, ಅವ್ರ ಬುದ್ಧಿಮತ್ತೆ ಅಥವಾ ಅವರ ವಿಚಾರಗಳನ್ನ ಕಾಂಟ್ರಿಬ್ಯೂಷನ್ ಮಾಡೋ ದೇಶಕ್ಕಾಗಲಿ ಮತ್ತೆ ಅದಕ್ಕಾದ್ರೆ ಉಪಯೋಗ ಆಗ್ತಿತ್ತು. ಅದಾಗೋದಿಲ್ಲ. ಅದು ಬಿಟ್ರೆ ಉಳಿದಿಂದ್ರಿಂದ ಅವ್ರ ಮುಂದಿನ ಆರೋಗ್ಯ ಮತ್ತು ಅವ್ರ ಮನೆಯವರಿಗೆ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಮಾತುಗಳು. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಬಸವರಾಜ್ ಅವರೇ, ನಮ್ಮ ಮುಖ್ಯ ಇಂಜಿನಿಯರ್ ಅಂತ ಸುರೇಶ್ ಸಾಹೇಬ್ರ ಬಗ್ಗೆ ಹೇಳುವುದೇನೆಂದರೆ, ನನಗೆ ಅವರು ಮೊದಲಿಂದ ಪರಿಚಯ ಇತ್ತು. ಪರಿಚಯ ಅಂದ್ರೆ ಏನು, ಅವ್ರ ಕೈ ಕೆಳಗೆ ನಾನು ಕೆಲಸ ಮಾಡಿದ್ದಿಲ್ಲ. ಆದರೆ ಇದು 6 ತಿಂಗಳಿಂದ ನಾ ಹಾವೇರಿಗೆ ಬಂದ PWD ಇಂಜಿನಿಯರ್ ಆದ ನಂತರ
ಅವರ ಒಂದು ಅಡಿಯಲ್ಲಿ ಕೆಲಸ ಮಾಡುವಂಥ ಅವಕಾಶ ನಮಗೆ ಸಿಗ್ತೈತಿ. ನಾನು ಮೇಲ್ನೋಟಕ್ಕೆ ಅವ್ರಿಗೆ ಸುರೇಶ್ ಸಾಹೇಬರು ನಮ್ಮ ಸೋದರ ಸಂಬಂಧಿ ದಂಡಿನ ಅಂತೇಳಿ ರಿಟೈರ್ಡ್ ಎಂಜಿನಿಯರ್ ಇದ್ದರು. ಅವರು ಮೊದಲು ಕೊಪ್ಪಳದಲ್ಲೇ AWA ಆಗಿ ಕೆಲಸ ಮಾಡಿದಂಥ ಪ್ರೊಬೇಷನರಿ ಆಗಿ ಇದ್ದಂಥ ಅಧಿಕಾರಿಗಳು. ಅವರು ಭಾಳ ಅವ್ರ ಕೈಗಳಿಗೆ ನನಗೆ ಸಂದರ್ಭ ಬಂದಾಗ ಅವರು ತೆಗೆದುಕೊಳ್ಳುವಂಥ ಈ ಮೀಟಿಂಗ್ ಆಗಲಿ, MMR ಮೀಟಿಂಗ್ನಲ್ಲಿ ಅತ್ಯಂತ ಒಂದು ತಾಳ್ಮೆಯಿಂದ, ಅವರ ತಾಳ್ಮೆ ಅಂದ್ರೆ ಹೆಂಗೈತಪ್ಪ ಅಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಸಂಪೂರ್ಣ ಜ್ಞಾನ, ಇದು ಅರಿವು ಒಂದೇ ನಮ್ಮಿಂದ ಅವರ ಈ ಪ್ರಗತಿ ಬಗ್ಗೆ ವಿಚಾರಣೆ ಮಾಡಿಕೊಳ್ಳೋದು ನಮಗೆ ಭಾಳ ಇದು ಸ್ಫೂರ್ತಿದಾಯಕ ಆಗಿದೆ. ಅವರ ಒಂದು ತಾಳ್ಮೆ ಮತ್ತು ಸಬ್ಜೆಕ್ಟ್ ಇನ್ವಾಲ್ವ್ಮೆಂಟು, ಪರಿಪೂರ್ಣ ಜ್ಞಾನ, ಅವ್ರನ್ನೆಲ್ಲ ನಾವು ನೋಡಿಕೊಳ್ಳಬೇಕು. ಹಾಗೂ ಇಲಾಖೆಯ ಮಂತ್ರಿಗಳಾಗಲಿ ಅಥವಾ ಉಳಿದ ಎಲ್ಲ ಲೋಕೋಪಯೋಗಿ ಇಲಾಖೆಯ ಒಂದು ಕೋಆರ್ಡಿನೇಷನಿಂದ ಅವರು ಕೆಲಸ ಮಾಡಿ PWಗೆ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಅವರು ನಿವೃತ್ತಿ ಹೊಂದುವುದು ನಮಗೆ ಇಷ್ಟ ಇಲ್ಲದಿದ್ದರೂ ಸಹಿತ ಅನಿವಾರ್ಯ ಅಂತೇಳಿ ನಾವು ತಿಳ್ಕೊಂಡಿವೆ. ಇತ್ತೀಚೆಗೆ ನಿನ್ನೆ ತಾನೇ VIP ಗೆಸ್ಟ್ ಹೌಸ್ ಉದ್ಘಾಟನೆ ಸಂದರ್ಭದಲ್ಲಿ ಮಾನ್ಯ ಲೋಕೋಪಯೋಗಿ ಸಚಿವರು ಉದ್ಘಾಟನೆ ಸಂದರ್ಭದಲ್ಲಿ VIP ಸಿಗ್ಗಾಂವ್ ಗೆಸ್ಟ್ ಹೌಸ್ ಭಾಳ ಚೆನ್ನಾಗಿ ಆಗಿದೆ ಅಂಥೇಳಿ ಅವರ ಒಪಿನಿಯನ್ ಬಂತು. ಅದರ ಹಿನ್ನೆಲೆ ಅವರ ಹಿಂದೆ ಮಾರ್ಗದರ್ಶನ ಯಾರ್ದಿತ್ತಪ್ಪ ಅಂದ್ರೆ ಅದು ಸಕ್ಸಸ್ ಆಗ್ಬೇಕಂದ್ರೆ ನಮ್ಮ ಹಿನ್ನೆಲೆ ಹಿಂಗಿರ್ಬೇಕು ಹಾಗಿರ್ಬೇಕು ಅಂಥೇಳಿ ಅನೇಕ ತೊಡರುಗಳ ನಡುವೆ ಸಹಿತ ನಮಗೆ ಮಾರ್ಗದರ್ಶನ ಮಾಡಿ ಒಳ್ಳೆ ಇಲಾಖೆಗೆ ರೆಪ್ಯುಟೇಷನ್ ಬರುವಂಥ ಒಂದು ಇಲಾಖೆಯಲ್ಲಿ ಒಂದು ಕೆಲಸ ಆಗಿದೆ. ಅವ್ರು ನಿವೃತ್ತಿ ಹೊಂದುವುದು ನಮ್ಮ ಮುಂದಿನ ತಿಂಗಳ 30ರಂದು ಅವರ ಸೇವೆ ಮುಕ್ತಾಯಗೊಳ್ಳೋದು ಅನಿವಾರ್ಯ ಸರ್ಕಾರಿ ಇದರಿಂದ. ಈಗ ಅವರ ಮುಂದಿನ ಜೀವನ, ನಿವೃತ್ತಿಯ ಜೀವನ ಒಳ್ಳೆಯದಾಗಲಿ. ಇವರು ಏನ್ ಹೇಳ್ತಾರೆ, ಮುಖ್ಯ ಅಭಿಯಂತರಾಗಿರ್ತಕ್ಕಂಥ ಎಸ್ ಸುರೇಶ್ ಅವರು ನಿವೃತ್ತಿ ಬಗ್ಗೆ. ಸರ್ ನಮಸ್ತೆ. ವಿಶೇಷವಾಗಿ ನಿಮ್ಮ ಮೇಲಾಧಿಕಾರಿಗಳು ಒಂದ್ ರೀತಿ ಸಾಕಷ್ಟು ನಿಮ್ಗೆಲ್ಲ ಒಂದ್ ರೀತಿ ಮೋಟಿವೇಟೆಡ್, ವಿಶೇಷವಾಗಿ ಸ್ಫೂರ್ತಿಯಾಗಿರ್ತಕ್ಕಂಥ ಎಸ್ ಸುರೇಶ್ ಅವರು ರಿಟೈರ್ಡ್ ಆಗ್ತವ್ರೆ. ಹೌದು. ಈಗ ನಾನು ಒಂದೇ ಮಾತನಾಡಿ ಹೇಳ್ಬೇಕಂದ್ರೆ, ನಮ್ಮ ಪ್ರೀತಿಯ ಮುಖ್ಯ ಇಂಜಿನಿಯರ್ ಅಂತ ಶ್ರೀ ಸುರೇಶ್ ಸಾಹೇಬ್ರು ಅವರು ಈ ನಿವೃತ್ತಿ ಆಗಲಿದ್ದು, ಅವರು ಬಗ್ಗೆ ನಾನು ಹೇಳ್ಬೇಕಂದ್ರೆ, ಅವರು ಮೂಲತಃ ನನಗೆ ಗೊತ್ತಿದ್ದಾಗ ಮೂಲತಃ ಮೈಸೂರವರು. ಅದನ್ನು ಇಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ಬಂದು ಮ್ಯಾಕ್ಸಿಮಮ್ ಸರ್ವಿಸ್ ಸೇವೆಯನ್ನು ಉತ್ತರ ಕನ್ನಡದಲ್ಲಿ ಮಾಡಿದ್ದಾರೆ. ಅವರ ಸೇವೆಯನ್ನು ಅತ್ಯುತ್ತಮವಾಗಿ ಅಭಿವೃದ್ಧಿ ಕೆಲಸಗಳನ್ನು ತುಂಬಾ ನೀಟಾಗಿ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಜನಪ್ರತಿನಿಧಿಗಳಾಗಲಿ ಸಾರ್ವಜನಿಕರಾಗಲಿ ಅವರನ್ನು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಮೇಲಾಗಿ ನಾನು ಅವರಲ್ಲಿ ನೋಡಿದ್ದೇನೆಂದ್ರೆ, ಉತ್ತಮ ಅವರ ಕ್ರಿಯಾಶೀಲತೆ ಮತ್ತು ತಾಂತ್ರಿಕವಾಗಿ ಸ್ವಲ್ಪ ಹುಷಾರಾಗಿ ತಮ್ಮ ಸಬಾರ್ಡಿನೇಟ್ಗಳಿಗೆ ಎಲ್ಲರಿಗೂ ಕೂಡ ಅವರು ಮಾರ್ಗದರ್ಶನ ನೀಡಿ ಒಳ್ಳೆ ಕಾರ್ಯಕ್ರಮ ಆಗಲಿ ಅಥವಾ ಅಭಿವೃದ್ಧಿ ಕೆಲಸಗಳಲ್ಲಿ ಚೆನ್ನಾಗಿ ನೋಡ್ಕೊಳ್ಳಂಗೆ ಅವರು ಮಾರ್ಗದರ್ಶನ ನಮಗೆಲ್ಲ ತುಂಬಾ ಅನುಕೂಲ ಆಗಿದೆ. ಈಗ ನೀವು ಬಂದು 1 ವರ್ಷ ಆಯ್ತು ಸರ್, ಅವ್ರ ಕೈ ಕೆಳಗಡೆ ಕೆಲಸ ಮಾಡಿದ್ದೀರಾ. ಏನಾದ್ರು ಸಲಹೆಗಳು? ಭಾಳ ತುಂಬಾ ಸಲಹೆ ಕೊಟ್ಟಿದ್ದಾರೆ. ನಮ್ಗೆಲ್ಲೋ ತಾಂತ್ರಿಕವಾಗಿ ಏನಾದ್ರು ನಮ್ಗೆ ತೊಂದರೆ ಆದ್ರೆ ನೇರವಾಗಿ ನಮ್ಮ ಸಾಹೇಬರು ಫೋನ್ ಮುಖಾಂತರ ಅಲ್ಲಿ ಸಭೆಗಳಲ್ಲಾಗಲಿ ಕೇಳಿದಾಗ ಅದು ಕರೆಕ್ಟ್ ಆಗಿ ನಮಗೆ ಮಾರ್ಗದರ್ಶನ ಇದೇ ರೀತಿ ಮಾಡ್ಬೇಕಂತೇಳಿ ಹೇಳ್ತಿದ್ರು. ಇನ್ನೊಂದು, ಅವರು ಪ್ರತಿ ತಿಂಗಳು ಸೆಂಟ್ರಲ್ ಆಫೀಸಲ್ಲಿ ಕೇಂದ್ರ ಕಚೇರಿಯಲ್ಲಿ ಸಭೆಯನ್ನು ಜರುಗಿಸಿದಾಗ ಅವರು ಯಾವುದೇ ವಿಷಯ ಒಂದು ಡೀಪ್ ಆಗಿ ಹೋಗ್ತಾರೆ. ಅವರು ಅಲ್ಲಿ ಕ್ಲಾರಿಫಿಕೇಶನ್ ಆಗೋವರೆಗೆ ಹೋಗ್ತಾರೆ. ಅವರಿಗೆ ಮನದಟ್ಟಣೆ ಆಗಬೇಕು, ಮನವರಿಕೆ ಆಗೋವರೆಗೂ ಅದನ್ನು ಸರಿಯಾಗಿ ತಿಳ್ಕೊಂಡು ಅದಕ್ಕೆ ಏನಾದರೂ ನ್ಯೂನತೆಗಳಿದ್ರೆ ತಕ್ಷಣ ಈ ರೀತಿ ಮಾಡಿರಿ ಅಂತೇಳಿ ಮಾರ್ಗದರ್ಶನ ನೀಡ್ತಾರೆ. ತುಂಬ ಆಕ್ಟಿವ್ ಆಗಿ ಕ್ರಿಯಾಶೀಲತೆ ಅಧಿಕಾರಿಗಳು. ಅವರು ಬರೀ ಕಚೇರಿ ಕೆಲಸಗಳೆಲ್ಲ ಅಷ್ಟಲ್ಲದೆ ಆಕ್ಟಿವ್ ಆಗಿ ಯಾವುದು ನಮ್ದು ಈ ಥರ ಎಂಜಿನಿಯರ್ಸ್ ದಿನಾಚರಣೆ ಆಗಲಿ ಏನೇ ಅಲ್ಲಿ
ಕ್ರೀಡಾ ಮತ್ತು ಇನ್ನಿತರ ಆಕ್ಟಿವಿಟೀಸ್ಗಳನ್ನು ಹಮ್ಮಿಕೊಳ್ತಿದ್ರು. ಅವರೊಂದು ಒಳ್ಳೆ ಮುಖ್ಯ ಅಭಿಯಂತರರಾಗಿ ನಮಗೆ ಅವರ ಸೇವೆಯನ್ನು ನಾವು ಪಡಿತಾ ಇದ್ದೀವಿ. ಕೊನೆಯದಾಗಿ ಅವರ ನಿವೃತ್ತಿ ಬಗ್ಗೆ ಅವರು ಮೊನ್ನೆ ನಮ್ಮ ಮುಖ್ಯ ಇಂಜಿನಿಯರು ಸುರೇಶ್ ಸಾಹೇಬರು ಅವರ ಜೀವನದಲ್ಲಿ ಮುಂದೆ ನಿವೃತ್ತಿ ಜೀವನದಲ್ಲಿ ಆ ಭಗವಂತನು ಆರೋಗ್ಯ, ಭಾಗ್ಯ ಮತ್ತು ಸಂಪತ್ತು ಕೊಟ್ಟು ಅವ್ರನ್ನ ಚೆನ್ನಾಗಿರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋ ಹಿಂಗೆ ಅಂತ ತದನಂತರ ಅದು ಒಂದು ಇನ್ಸಿಡೆಂಟ್ ಆಯಿತು. ಆಮೇಲೆ ಅದಾದಮೇಲೆ ನಮ್ಮದು ಬಾಚಿ ರೋಡು ಡೆವಲಪ್ಮೆಂಟ್ ಸಲುವಾಗಿ ತೊಗೊಂಡಿದ್ವಿ, ಅದು ಅಪ್ರೂವಲ್ ತೊಗೊಂಡಿವಿ. ಓಡಾಡಿ ಸ್ವಲ್ಪ ವೈಡ್ನಿಂಗ್ ಮಾಡಬೇಕಂತೆ. ಸ್ಟಾರ್ಟಿಂಗ್ ಹಿಂಡಲ್ಗ ಮಠ ವೈಡ್ನಿಂಗ್ ಬೇಕು ಸರ್ ಅಂತೆ. ಓಡಾಡಿ ಹಿಂಡಲ್ಗ ಮಠ ವೈಡ್ನಿಂಗ್ ಮಾಡಿಕೊಟ್ರು. ಅದಾಗಿ 7 ಮೀಟರ್ಸ್ ಇತ್ತು, 9 ಮೀಟರ್ಸ್ ಬೋತ್ ಸೈಡ್ 1 ಮೀಟರ್ ವೈಡ್ನಿಂಗ್ ತೊಗೊಂಡಿವಿ. ಸೊ ಸಾಕಷ್ಟು ಸಾಹೇಬ್ರ ಜೊತೆ ಕೆಲಸ ಮಾಡಿದ್ದೀವಿ ನಾವು. ಸೊ ಡೈರೆಕ್ಟ್ಲಿ ನಮ್ಮದು ಪರ್ಸನಲ್ ಹೇಳೋದಂದ್ರೆ ಡೈರೆಕ್ಟ್ಲಿ ಸಾಹೇಬ್ರ ಜೊತೆಗೆ ಇಂಟರಾಕ್ಷನ್ ಇತ್ತು. ಏನೂ ಇದ್ರೆ ಡೈರೆಕ್ಟ್ಲಿ ಮಾತಾಡ್ಬೋದು. ಮತ್ತು ಅವರು ಹಾಗೆ ನಮ್ಗೆ ಸ್ಪಂದಿಸ್ತಿದ್ರು ಮತ್ತು ಎಂಕರೇಜ್ ಮಾಡ್ತಾಯಿದ್ರು. ಏನೂ ಅದ್ರ ಮತ್ತು ಏನೋ ತಪ್ಪಾದ ಪ್ರವೀಣ್ ಹಿಂಗಲ್ಲ, ಪ್ರವೀಣ್ ಹಿಂಗೆ ಅಂತ ಹೇಳ್ತಾಯಿದ್ರು. ಸೊ ತದನಂತರ ಅದಾಯ್ತದ ನಂತರ ಅವ್ರದ್ದು ಪ್ರಮೋಷನ್ ಆಯಿತು. ಸಾಹೇಬ್ರು ಅಲ್ಮಟ್ಟಿ ಅಂತ ಚೀಫ್ ಇಂಜಿನಿಯರ್ ಹೋದರು. ಅಲ್ಮಟ್ಟಿ ಹೋದ್ರೂ ಸಾಹೇಬ್ರು ನಮ್ಮ ಜೊತೆ ಕಾಂಟ್ಯಾಕ್ಟ್ ಇದ್ರು. ಬೆಳಗಾಮ್ದಾಗ ಎಲ್ಲರೂ ಬಂದರೆ ಹಿಂಗೆ ಭೇಟಿ ಆಗ್ತಿದ್ದೀವಿ. ಒಂದೊಂದು ಸಲ ಒಂದು ಹೋಗುತ್ನಾಗ 1-2 ಸಲ ಭೇಟಿ ಆಗಿದ್ದೀವಿ ಸಾಹೇಬ್ರಿಗೆ. ಸೊ ಹಾಗೇನು ಮತ್ತು ಆಮೇಲೆ ಮತ್ತು ಅವಾಗ ಸಾಹೇಬ್ರಿಗೆ ಅಂತಿದ್ದೀವಿ ನಾವು, ಸರ್ ನೀವು ಇಲ್ಲಿ ಬಂದುಬಿಟ್ಟು ಸರ್ ಪೀರಿಯಡ್ ಬಂದುಬಿಡ್ರಿ ಅಂತೆ. ನೋಡೋಣ ಏನಾಗುತ್ತೆ, ಇನ್ನು ಮುಂದೆ ನೋಡೋಣ ಏನಾಗುತ್ತೆ ಅಂತ ಇದ್ರು. ಅಷ್ಟಾದರೆ ಆಮೇಲೆ 2023ದಲ್ಲಿ ಸಾಹೇಬ್ರು ಮತ್ತೆ ನಮ್ಮ ಚೀಫ್ ಇಂಜಿನಿಯರ್ ಆಗಿ ಬಂದರು. ಆವಾಗ ಜಸ್ಟ್ ನಾನು ಸುವರ್ಣಸೌಧ ಚಾರ್ಜ್ ತೊಗೊಂಡಿದ್ದೆ. ಅದು ಮುಂಚೆನೇ ಸಾಹೇಬ್ರಲ್ಲೇ ಧಾರವಾಡದಲ್ಲಿ ಚೀಫ್ ಇಂಜಿನಿಯರ್ ಆಗಿ ಬಂದರು. ಸೊ ಒಂದು ಈಗ ಸಾಹೇಬ್ರನ್ನು ಕಾಲ್ ಬರ್ತಾಯಿದೆ, ಫಿಕ್ಸ್ ಮಾಡ್ತೇವೆ ಸರ್ ಅಂತ. ಸೊ ಆವಾಗ ಹಂಗಿದ್ರೆ ನಾನು ರಾತ್ರಿ ಬರ್ತೀನಿ ಅಂತ ಹೋದ್ರು ಅವ್ರು ಸಾಹೇಬರು ಆ್ಯಕ್ಚುಲಿ ಮತ್ತು 7-8 ಗಂಟೆಗೆ ಬಂದು ಎಚ್ ಕೆ ಪಟೇಲ್ ಸಾಹೇಬ್. ಅವಾಗ ಜಸ್ಟ್ ನಾವು ಮೂಮೆಂಟ್ ಮಾಡಿ ಸ್ಟ್ಯಾಚ್ಯೂ ಸ್ವಲ್ಪ ಮುಂದ್ಗಡೆ ತೊಗೊಂಡು ಬಂದಿದ್ದು. ಮತ್ತು ಎಚ್ ಕೆ ಪಟೇಲ್ ಸಾಹೇಬ್ರು ಅದಕ್ಕೆ ಯಾವಾಗ ಆಗುತ್ತೆ ಸರ್, ಈಗ ವಿದಿನ್ 2-3 ಅವರ್ಸ್ ಮಾಡ್ತೇವೆ. ಮತ್ತು ಅವ್ರು ಅವಾಗ ಮತ್ತೆ ಅಂದ್ರೆ ಅವ್ರಿಗೆ ಓಕೆ ನಾವು ಮತ್ತು 11 ಗಂಟೆಗೆ ಬರ್ತೇನೆ ಅಂತ. ಸೊ ಅವಾಗ ಸಾಹೇಬ್ರು ಅಂದರೆ ಸ್ಟ್ಯಾಚ್ಯೂ ಶಿಫ್ಟ್ ಆಯಿತು. ನಾವು ಸಾಹೇಬ್ರು ಸರಿಗೆ ನೆನಪು ಬರ್ತಿದ್ದು ನನಗೆ. ಸಾಹೇಬ್ರು ಅಂದರೆ ಸರ್ ನಾವು ಊಟ ಮಾಡಿ ಸ್ಟ್ಯಾಚ್ಯೂ ಲಿಫ್ಟ್ ಮಾಡಿ ಅಲ್ಲಿ ಫಿಕ್ಸ್ ಮಾಡೋಣ ಸರ್ ಪೆಡಿಸ್ಟಲ್ ಮೇಲೆ ಅಂತ. ಸೊ ಸಾಹೇಬ್ರು ಸರ್ ಅಂದರೆ ನೀವು ಯಾರು ಊಟ ಮಾಡೋರು ಮಾಡಿರಿ, ನಾ ಎಲ್ಲೇ ಕುಂದ್ರೆ ಸ್ಟ್ಯಾಚ್ಯೂ ಫಿಕ್ಸ್ ಅಲ್ಲಿ ಪೆಡಿಸ್ಟಲ್ ಮೇಲೆ ಕೂತ ಮೇಲೆ ಊಟಕ್ಕೆ ಹೋಗೋಣ. ಸೊ ಹಿಂಗೆ ಅವ್ರದ್ದು ಕಮಿಟ್ಮೆಂಟ್ ಇತ್ತು. ಒಂದು ಸಲ ಏನಾರು ತಲೆ ಹಾಕೊಂಡು ಆಗೋ ಮಟ್ಟ ಬೇರೆ ಏನೂ ನೋಡ್ತಿರ್ಕಿಲ್ಲ. ಸೊ ಆಮೇಲೆ ಇಲ್ಲ ಇಮಿಡಿಯೇಟ್ಲಿ ನಾವು ಸ್ಟ್ಯಾಚ್ಯೂ ಲಿಫ್ಟ್ ಮಾಡಿದ್ವಿ. ಸ್ಟ್ಯಾಚ್ಯೂ ಲಿಫ್ಟ್ ಮಾಡಿ ಪೆಡಿಸ್ಟಲ್ ಮೇಲೆ ಕುಣಿಸಿದ್ವಿ. ಪೆಡಿಸ್ಟಲ್ ಮೇಲೆ ಕುಣಿಸಿದ ವಿದಿನ್ 2 ಮಿನಿಟ್ಸ್ ಎಚ್ ಕೆ ಪಾಟೀಲ್ ಸಾಹೇಬರು ಬಂದರು. ಏನು ಜಾಯ್ನ್ ಆಗಿರಲ್ಲ 2016 ಇರ್ಬೋದು, 2009 ಇರ್ಬೋದು, 2007 ಇರ್ಬೋದು. ಇವ್ರಿಗೆಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಅವ್ರ ನಾಲೆಜ್ ತೊಗೋಬೇಕು. ಅವ್ರಂತ ಶಿಸ್ತು ಬದ್ಧ ಇವೆಲ್ಲ ಏನದಾವಲ್ರಿ, ಈಗಿನ ಮಂದಿ ಭಾಳ ಮಂದಿನ ನಾನು ನೋಡ್ದೇನೆ ಆ ಥರ ಇಂಟೆಲಿಜೆಂಟು, ಆ ಥರ ಶಿಸ್ತು ಭಾಳ ಮಂದಿ ಕಡಿಮೆ ಜನರ ಕಡೆ ನಾನು ನೋಡಿದ್ದೇನೆ. ಆ ಥರ ಏನ್ರಿ ಎಲ್ಲ ಇರ್ಬೋದು. ಒಬ್ಬರು ಶಿಸ್ತು ಇರ್ತಾರ, ಟೈಮಿಂಗ್ ಇರ್ತಾರ, ನಾಲೆಜ್ ಇರಂಗಿಲ್ಲ. ಶಿಸ್ತು ನಾಲೆಜ್ ಇರ್ತಾರೆ, ಇಂಟೆಲಿಜೆಂಟ್ ಇರಂಗಿಲ್ಲ, ಹಾರ್ಡ್ ವರ್ಕ್ ಇರಂಗಿಲ್ಲ. ಎಲ್ಲ ನಾಲೆಜ್ ಇರ್ತದೆ, ಶಿಸ್ತುನೂ ಇರ್ತಾರೆ, ಟೈಮಿಂಗ್ ಕರೆಕ್ಟ್ ಇರ್ತದೆ, ಹಾರ್ಡ್ ವರ್ಕ್ ಇರಂಗಿಲ್ಲ. ಏನ್ರಿ ಆನಂತರ ಎಲ್ಲ ಇರ್ತೈತಿ. ನೀಟ್ನೆಸ್ ಬಗ್ಗೆ ಒಂದು ಮಾತು ಹೇಳ್ತೇನೆ ರೀ. ಒಂದ್ಸಲ ಮೀಟಿಂಗ್ ಕರೆದ್ರು ಅವ್ರು ನಮ್ಗೆ, ಸಬ್ ಡಿವಿಷನ್ದು ಮೀಟಿಂಗ್ ಕರೆದ್ರು. ನಮ್ಗೆ ಕೆಲವೊಂದಷ್ಟು ಇಂಜಿನಿಯರ್ಸ್ ನೀಟ್ನೆಸ್ ಇದ್ದಿದ್ದಿಲ್ಲ, ಯಾವುದೋ ಒಂಥರ ಇದ್ರು. ಎಬಿಷನ್ಸ್ ಬೈದರು. ಒಬ್ರು ಇಂಜಿನಿಯರ್ ಇದ್ರಿ, ಜನ ನಿಮ್ಮನ್ನು ನೋಡ್ತಿರ್ತಾರ, ಅಬ್ಸರ್ವ್ ಮಾಡ್ತಿರ್ತಾರ, ನೀವು ಯಾವ ಥರ ನೀಟ್ನೆಸ್ ಅದಿರಿ ಅದನ್ನ ನೋಡ್ತಿರ್ತಾರ. ನೀವು ನಿಮ್ಮ ದೇಹದೊಳಗೆ ಇದು ಹೊರಗಡೆ ನೀವು ನೀಟ್ನೆಸ್ ಇಲ್ಲ ಅಂದ್ರೆ ನಿಮ್ಮ ಬುಕ್ದೊಳಗೆ ಏನು ನೀಟ್ನೆಸ್ ಇರ್ತೀರಿ ಅಂತ ಕೇಳಿದ್ರು. ಹೀಗಾಗಿ ಅವ್ರ ಮೀಟಿಂಗು ಅಥವಾ ಅವ್ರು ಬರ್ತಾರಂದ್ರೆ ಅಗದಿ ನೀಟಾಗಿ ನಿಂದಿರ್ತಿದ್ವಿ ನಾವು. ಮತ್ತು ಒಂದು ಸೈಟಿಗೆ ಹೋಗ್ಬೇಕಂತಂದ್ರೆ ರೀ, ಮೊದಲು ನಾವೆಲ್ಲ ಸೈಟಿಗೆ ಹೋಗ್ಬೇಕು, ಯಾರೋ ಹೈಯರ್ ಆಫೀಸರ್ಸ್ ಬರ್ತಾರಂತೇಳಿದ್ರೆ ಸುಮ್ಮನೆ ಹೋಗಿ ನಿಂತು ಬಿಡ್ತಿದ್ವಿ. ಆದ್ರೆ ಅವ್ರು ಒಂದು ಸಿಸ್ಟಮ್ ತರಿಸಿದ್ರೆ ನಮಗೆ ಸೈಟಿಗೆ ಹೋಗ್ಬೇಕಾದ್ರೂ ಎಸ್ಟಿಮೇಟ್ ಬೇಕು, ಸೈಲೆಂಟ್ ಫೀಚರ್ ಬೇಕು. ಆ ವರ್ಕ್ದ ಬಗ್ಗೆ ಅವ್ರು ಏನು ಕೇಳ್ತಾರೋ ಕರೆಕ್ಟಾಗಿ ಹೇಳ್ಬೇಕು. ಲೆಂತ್ ಎಷ್ಟು, ಹೈಟ್ ಎಷ್ಟು, ಡೆಪ್ತ್, ಫೌಂಡೇಶನ್ ಎಷ್ಟು, ಆನಂತರ ಎಷ್ಟು ನೀರು ನಿಂದಿರ್ತದೆ, ಎಷ್ಟು ನೀರು ಬರ್ತದೆ, ಎಲ್ಲ ಟೆಕ್ನಿಕಲಿ ಕೇಳಿಬಿಡ್ತಿದ್ರು ಅವ್ರು. ಹಿಂಗಾಗಿ ಅವ್ರು ಕೇಳೋಕ್ಕಿಂತ ಮೊದಲು ನಾವು ಓದುವಂಥ ಪರಿಸ್ಥಿತಿ ಬರ್ತದೆ. ಓದಿ ನಮ್ಮ ಕಡೆ ಎಷ್ಟು ನಾವು ನಾಲೆಜ್ ಬೆಳೆಸ್ಕೊಂಡಿವಿ, ನಾವು ಅದರ ಬಗ್ಗೆ ಏನು ಕಮಾಂಡ್ ಐತಿ ಇದನ್ನ ಅವ್ರು ಚೆಕ್ ಮಾಡ್ತಿದ್ರು ಅವತ್ತು. ಹೀಗಾಗಿ ಏನ್ರಿ ಅವರು ನಮಗಿಂತಲೂ ಹೆಚ್ಚು ಅವರು ನಾಲೆಜ್ ಒಳಗಿರ್ತಿದ್ರು ಅವರು. ಹೀಗಾಗಿ ಏನಾಗಿದೆ ನಮಗೆ ಅವ್ರು ರಿಟೈರ್ಮೆಂಟ್ ಆಗ್ತಾ ಇದ್ರ ಅಥವಾ ಒಂದು ಕಡೆಯಿಂದ ಖುಷಿ ಅನಿಸ್ತದೆ.
ಯಾಕಂತೇಳಂದ್ರೆ ಈಗಿನ ನಮ್ಮ ಇಂಜಿನಿಯರಿಂಗ್ ಫೀಲ್ಡ್ದೊಳಗೆ ಯಾವುದೋ ಒಂದು ಬ್ಲ್ಯಾಕ್ ಸ್ಪಾಟ್ ಇಲ್ದ ರಿಟೈರ್ಮೆಂಟ್ ಆಗೋದ ಅಂತೇಳಂದ್ರೆ ಒಂದು ದೊಡ್ಡ ಖುಷಿ. ಯಾವ್ದಾರ ಏನರೊಳಗೆ ಇರ್ತೀವಿ, ಇಲ್ಲೇನೋ ಮಾಡ್ತಿರ್ತೀವಿ, ಜನ ಮಾತಾಡ್ತಿರ್ತಾರೆ, ಅಂಥದ್ರೊಳಗೆ ಇವ್ರು ಯಾವುದೇ ಒಂದು ಕಪ್ ಚುಕ್ಕಿ ಇಲ್ದನ್ನ ರಿಟೈರ್ಮೆಂಟ್ ಆಗ್ಲಿಕ್ಕೆ ಇದೊಂದು ಖುಷಿ ಅನಿಸ್ತದೆ. ಆದರೆ ಇವ್ರ ನಾಲೆಜ್ ನಮಗೆ ಡಿಪಾರ್ಟ್ಮೆಂಟ್ಗೆ ಇನ್ನೂ ಬೇಕಾಗಿತ್ತಲ್ಲ, ಇಷ್ಟು ಬೇಗ ಇವ್ರು ರಿಟೈರ್ಮೆಂಟ್ ಆಗಬಾರ್ದಾಗಿತ್ತಲ್ಲ, ನಮಗೆ ಹಿಂದೆ ಸಪೋರ್ಟ್ ಇವರಿಂದ ಇರ್ತಿತ್ತಲ್ಲ ಅಂತೇಳಿ ಅನಿಸ್ತದೆ ನಮ್ಗೆ. ಮತ್ತು ಅವ್ರದ್ದೊಂದು ಗುಣ ನೋಡ್ರಿ ನೀವು, ಬೇಕಾದಂಥವ್ರು ಎದುರುಗಡೆ ಯಾರು ಇರಲಿ, ಸತ್ಯ ಅನ್ನೋದು ಒಂದು ಇರ್ತಂದ್ರೆ ನಾವು ಕರೆಕ್ಟ್ ಇದ್ವಿ, ಎಲ್ಲಿ ಬೇಕಾದಲ್ಲಿ ಹೋಗಿ ನಿಂತಿರ್ತಿದ್ರು. ಅದು ಕರೆಕ್ಟ್ ಅದ ಅವ್ರು ಮಾತಾಡಿದ್ರು, ಅದಕ್ಕೆ ನಾನು ಗ್ಯಾರಂಟಿ ಇದೀನಿ. ನಾವು ಏನಾದರೂ ತಪ್ಪು ಮಾಡಿದ್ದೇವೆ ಅಂತೇಳಂದ್ರೆ ನಮಗೆ ಯಾವಾಗ ಕ್ಷಮಿಸ್ತಿರ್ಲಿಲ್ಲ. ಯಾರ ಫ್ರೆಂಡ್ಸ್ ಇರಲಿ, ಅಗದಿ ಕ್ಲೋಸ್ ಇರಲಿ, ಏನು ಬೇಕಾದಿರಲಿ ನಮಗೆ ಕ್ಷಮಿಸ್ತಿರ್ಲಿಲ್ಲ. ಅವರು ಕರೆಕ್ಟ್ ಇತ್ತು, ಯಾವುದೇ ಡೆಪ್ತ್ವರೆಗೆ ಹೋಗಿ ನಿಂತಿರ್ತಿದ್ರು ಅಂಥ ವ್ಯಕ್ತಿ. ಏನ್ರಿ ಅವರು ಇನ್ನೂ ನಮ್ಮ ಸರ್ಕಾರಕ್ಕಾಗಲಿ, ನಮ್ಮ ಲೋಕಲ್ ಆಗಲಿ, ಇವು ಎಲ್ಲದಕ್ಕೂ ಅವ್ರ ಸಪೋರ್ಟ್, ಇನ್ನೂ ಅವ್ರ ನಾಲೆಜ್ ನಮ್ಮ ಡಿಪಾರ್ಟ್ಮೆಂಟಿಗೆ ಬೇಕಾಗಿತ್ತು. ಒಮ್ಮೆ ಮೆಣಸು ನಮಗೆ ಏನಾದರೂ ಇನ್ನೂ ಅವರು PWD ಹೋಗಿದ್ದಾರೆ, ನಮ್ಮಲ್ಲಿ MIದೊಳಗೆ ಯಾವುದಾದ್ರು ಒಂದು ಡಿಫಿಕಲ್ಟ್ ವರ್ಕ್ ಇರ್ತಾವೆ, ನಾವೇನು ಮಾಡ್ತೀವಿ ಅಂತೇಳಂದ್ರೆ ಅವ್ರಿಗೊಂದು ಫೋನ್ ಮಾಡಿ ಹೇಳಿಬಿಡ್ತೀವಿ ಅಷ್ಟೇ. ಫೋನ್ ಮಾಡಿ ಹೇಳಿ ಸುಮ್ಮ ಕೂತ್ಬಿಡ್ತೀವಿ. ಬೆಳತನಕ ಬುಕ್ಸ್ ತೆಗಿತಾರ, ಎಲ್ಲನೂ ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿದ್ರೆ ಅವ್ರ ನಿನ್ನೆ ಈ ಥರ ಒಂದು ಕೇಳಿದ್ರಲ್ಲ, ಅದು ಹೀಗದೆ ನೋಡಿ, ಈ ಪೇಜ್ ನಂಬರ್ ಇಂಥ ಬುಕ್ಕು, ಈ ಪೇಜ್ ನಂಬರ್ ಇದು, ಇಷ್ಟನೇ ಲೈನ್ದೊಳಗೆ ಅದ ನೋಡಿ, ಅದನ್ನ ಓದಿ ನೀವು, ನಿಮಗೆ ವಾಟ್ಸಪ್ ಕಳಿಸ್ತೀನಿ ನೋಡಿ. ನಾವು ಏನೂ ಮಾಡೋದು ಬೇಡ, ಬರೀ ಒಂದು ಫೋನ್ ಮಾಡಿ ಇಂಥದ್ದೊಂದು 5 ಸಾಕು. ಅವರೇ ಸ್ಟಡಿ ಮಾಡ್ತಾರೆ, ಅವರೇ ಓದ್ತಾರೆ, ಅವರೇ ಅದಕ್ಕೆ ರೆಮಿಡೀಸ್ ಹೇಳ್ತಾರೆ, ಅವರೇ ಎಲ್ಲ ಡೀಟೇಲ್ಸ್ ಸ್ಟಡಿ ಮಾಡ್ತಾರೆ. ಬೆಳಗ್ಗೆ ಎದ್ದ ಪೇಜ್ ನಂಬರು, ಬುಕ್ಕು, ಪೇಜ್ ನಂಬರು, ಲೈನ್ ನಂಬರು ಹೇಳಿಬಿಡ್ತಾರೆ. ಒಳ್ಳೆ ನಾಲೆಜ್. ಈಗ ಅದಕ್ಕೆ ನಿಮಗೊಂದು ಮಾತು ಹೇಳಿದ್ರಲ್ಲ, ನಡೆದಾಡೋ ಲೈಬ್ರರಿ ಅಂತ ಹೇಳ್ಬೋದು. ಅವರ ಈಗ ರಿಟೈರ್ಮೆಂಟ್ ಆಗ್ತಾ ಇದಾರೆ, ಈ ತಿಂಗಳು 31ನೇ ತಾರೀಕು ರಿಟೈರ್ಮೆಂಟ್ ಆಗ್ಲಿಕ್ಕತ್ತಾರ. ಅವ್ರ ದೇವರವರಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡಲಿ. ಅವ್ರ ನಾಲೆಜ್ ಇನ್ನೂ ರಿಟೈರ್ಮೆಂಟ್ ಆಗಿದ್ದಾನೆ ಅಂತ ಹೇಳಿ ಅವರು ಮನ್ಯಾಗ ಕೊಡೋದು ಬೇಡ. ಅವ್ರ ನಾಲೆಜನ್ನು ಎಲ್ಲ ನಮ್ಮ ಇಂಜಿನಿಯರ್ ಬಂಧುಗಳಿಗೆ, ನಮ್ಮ ಸಹೋದರಗಳಿಗೆ ಎಲ್ಲರಿಗೆ ಅವ್ರು ಹಂಚಲಿ. ನಮ್ಮ ಸರ್ಕಾರ ಅವ್ರದ್ದು ನಾಲೆಜನ್ನು ಮತ್ತೆ ಯೂಸ್ ತಗೊಳ್ಳಂತ ನಾ ಆಸೆ ಪಡ್ತೀನಿ. ದೇವರಲ್ಲಿ ಗದಗ ಕಾರ್ಯನಿರ್ವಾಹಕ ಅಭಿಯಂತರು ಏನ್ ಹೇಳ್ತಾರೆ ಸರ್? ನಮಸ್ತೆ. ವಿಶೇಷವಾಗಿ ಕಾರ್ಯನಿರ್ವಾಹಕ ಅಭಿಯಂತರು ತಾವು ವಿಶೇಷವಾಗಿ ಗದಗ ವಿಭಾಗಕ್ಕೆ ಮುಖ್ಯ ಅಭಿಯಂತರಾಗಿರ್ತಕ್ಕಂಥ ಸುರೇಶ್ ಅವರು ಒಂದ್ ರೀತಿ ನಿವೃತ್ತಿ ಆಗ್ತಾ ಇರ್ತಕ್ಕಂಥದ್ದು, ಅವ್ರ ಬಗ್ಗೆ ತಮ್ಮ ಕಳೆದ 2 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ವಿ. ನಮ್ಮ ಮುಖ್ಯ ಅಭಿಯಂತರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಈಗ ಮೇ ಎಂಡಿಗೆ ನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರು ಅತ್ಯಂತ ಉತ್ತಮ ಕೆಲಸಗಾರರು, ಸರಳ ಸಜ್ಜನ ವ್ಯಕ್ತಿಯವರು. ಯಾವುದೇ ಇದರಲ್ಲೂ ಸಂದರ್ಭದಲ್ಲಿ ಅವರು ಯಾವುದೇ ಸಿಕ್ಕ ಮಾಡದೆ ವೆರಿ ಪೇಷಂಟ್ ಆಗಿ ಅವರು ನಮ್ಮನ್ನ ಆಲಿಸ್ತಾ ಇದ್ರು. ಯಾವುದೇ ಇದಕ್ಕಾಗ್ಲಿ, ರಸ್ತೆ ಕೆಲಸಕ್ಕಾಗ್ಲಿ, ಸೇತುವೆ ಕೆಲಸಕ್ಕಾಗಲಿ, ಉತ್ತಮ ಬಿಲ್ಡಿಂಗ್ಗಳಿಗಾಗಲಿ ಉತ್ತಮ ಮಾರ್ಗದರ್ಶನ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸುತ್ತಾರೆ. ಎಲ್ಲ ಕೆಲಸ ಕಂಪ್ಲೀಟ್ ಆಗಲಿಕ್ಕೆ ಉತ್ತಮ ಸಹಕಾರವನ್ನು ನೀಡಿರ್ತಾರೆ. ಅವರ ನಿವೃತ್ತಿ ಜೀವನ ಸುಖಮಯವಾಗಲಿ ಇರಲಿ ಎಂದು ನಾನು ಹಾರೈಸ್ತೇನೆ. ಅವರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನಾನು ಸುರೇಶ್ ಸಾಹೇಬ್ರ ಕೈ ಕೆಳಗೆ ನಾನು ಬೆಳಗಾವಿ ಸಬ್ ಡಿವಿಷನ್ PWD ಸಬ್ ಡಿವಿಷನ್ ಬೆಳಗಾವಿಯಲ್ಲಿ ಇದ್ದಾಗ ನನಗೆ ಅವರು SC ಆಗಿದ್ರು. ಅದಕ್ಕಿಂತ ಮುಂಚೆ ಸಾಹೇಬರು MIಯಲ್ಲಿ SC ಇದ್ರು. ಅವಾಗಿಂದನೇ ಪರಿಚಯ ಸಾಹೇಬರು. ಅಸೋಸಿಯೇಷನ್ನಲ್ಲಿ ನಾವು ಸುಮಾರು ಸಲ ಅವರಿಗೆ ಇನ್ವಿಟೇಷನ್ ಮಾಡಕ್ಕೆ ಹೋಗ್ತಿದ್ವಿ. ಅಸೋಸಿಯೇಷನ್ನಿಂದ ಅವರು ತುಂಬ ಆಕ್ಟಿವ್ ಆಗಿ ಬರ್ತಿದ್ರು ಸಾಹೇಬರು. ಆಮೇಲೆ ನಮ್ಮಲ್ಲೇನೇ SC ಆಗಿ ಬಂದರು, PWD ಸರ್ಕಲ್ ಬೆಳಗಾವಿಗೆ SC ಆಗಿ ಬಂದರು. ಅವರು ಸುಮಾರು ವರ್ಷ ಅವರು ಕೈ ಕೆಳಗಿನ ಕೆಲಸ ಮಾಡಿದ್ದೀನಿ. ಅವ್ರು SC ಇದ್ದಾಗನೇ ನಾವು ಈ ಡಿಪಾರ್ಟ್ಮೆಂಟ್ ಬೈಫರ್ಕೇಶನ್ ನಮಗೆ ಬಂತು. ನಾವು ಆಪ್ಟಾಗಿ ಕೆಲವೊಂದು ಜನ ನಾವು ಬೇರೆ ಡಿಪಾರ್ಟ್ಮೆಂಟ್ ಮಾಡಿ ಪ್ರಮೋಷನ್ ಸಲುವಾಗಿ ನಾವು ಬೇರೆ ಡಿಪಾರ್ಟ್ಮೆಂಟ್ಗೆ ಹೋದಿದ್ವಿ. ಸಾಹೇಬ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ತುಂಬ ಕರೆಕ್ಟಾಗಿ ನೋಡ್ತಾ ಇದ್ರು. ಅವ್ರಿಗೆಲ್ಲ ವರ್ಕ್ಸ್ ಎಲ್ಲ ನಮ್ಮ ವರ್ಕ್ ಸೈಟ್ ಮೇಲೆ ಬರ್ತಿದ್ರು. ಸುಮಾರು ಸಲ ಈ ಕ್ವಾಲಿಟಿ ಆಸ್ಪೆಕ್ಟ್ ಬಗ್ಗೆ ಭಾಳ ಕಾಳಜಿ ಇತ್ತು. ನಾವು ಡಾಂಬರ್ ನಡೆದಾಗ ಅಥವಾ ಮೆಟ್ಲಿಂಗ್ ನಡೆದಾಗ ನಾವೇನು ಕೆಲವೊಂದು ಫ್ರೀಕ್ವೆನ್ಸಿ ಪ್ರಕಾರ ಏನು ಟೆಸ್ಟ್ ಮಾಡಬೇಕು ಆ ಟೈಮ್ನಾಗ ಇಲ್ಲ ನನಗೂ ತಿಳಿಸಿ, ನಾನು ಸೈಟ್ ಮೇಲೆ ಬರ್ತೀನಿ ಅಂತ ಅವ್ರು ನಮ್ಗೆ ಹೇಳ್ತಾ ಇದ್ರು. ಸುಮಾರು ಸರಿ ನಾನು ನನ್ನ ಸೈಟ್ ಮೇಲೆ ಕರ್ಕೊಂಡು ಹೋಗಿ ಸಹಾಯಕ ಅಭಿಯಂತರ ಆದಾಗನೇ ನಾನು ಕಲಬುರಗಿ ರಸ್ತೆ ಮೇಲೆ 3-4 ಸಲ ಬಂದರೆ ಸುಮಾರು ನಮ್ಮೆಲ್ಲ ಉಪಯೋಗದಾಗ ಬರ್ತಿದ್ರು ಸಾಹೇಬರು. ಕ್ವಾಲಿಟಿ ಬಗ್ಗೆ ತುಂಬಾ ಅವ್ರಿಗೆ ಇಂಟ್ರೆಸ್ಟ್ ಇರ್ತಿತ್ತು, ನೋಡ್ತಿದ್ರು, ಕೆಲವೊಂದು ತಿಳುವಳಿಕೆ ಹೇಳ್ತಿದ್ರು. ಆಮೇಲೆ ಮತ್ತೆ
ಅಡ್ಮಿನಿಸ್ಟ್ರೇಷನಲ್ಲಿ ಅವರು ಭಾಳ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸಾಹೇಬ್. ಒಂದು ಮಾದರಿ ಇಂಜಿನಿಯರ್ ಅನ್ನ ಕಂಡಿಲ್ಲ ಸಾಹೇಬ್ ಸುರೇಶ್ ಸಾಹೇಬರು. ನಾನು ನೋಡಿದ ಇಷ್ಟು ಒಂದು SCಗಳು ನೋಡಿದ ಪ್ರಕಾರ ಒಂದು ಮಾದರಿ ಇಂಜಿನಿಯರ್ ಇದ್ರು. ಆಮೇಲೆ ಭಾಳ ಎಲ್ಲರ ಜೊತೆ, ಈಗ ನೀವು ಅದಿರಿ, AW ಅದಿರಿ, ಎಕ್ಸಿಕ್ಯೂಟಿವ್ ಅದಿರಿ, ಅಥವಾ ನೀವು ಕೆಳಮಟ್ಟದ ಅಧಿಕಾರಿ ಇದ್ರಿ, ಆ ಥರ ಏನು ಡಿಫ್ರೆನ್ಸ್ ಇದೆ. ನಾವು ಇವನ್ ನಾ ಆದಾಗ ಅದೇ ರೀತಿ ಕರಿತಿದ್ರು, ಒಳಗಡೆ ಕರಿತಿದ್ರು, ನಮ್ಗೆ ಸ್ಪಂದನೆ ಮಾಡ್ತಿದ್ರು. ಇವತ್ತು ನಾ ಎಕ್ಸಿಕ್ಯೂಟಿವ್ ಇದ್ರು ನಾ ಮೊನ್ನೆ ಸಾಹೇಬ್ ನನ್ನ ಗುರುತಾಗಿ ಹಿಡಿತಾರೆ ನನಗೆ ಗೊತ್ತಿರಲಿಲ್ಲ. ಸುಮಾರು ವರ್ಷದ ನಂತರ ನನಗೆ ಅಲ್ಲಿ ಸೆಷನ್ನಾಗ ಸಿಕ್ಕರು. ನನಗೆ ನನ್ನ ಹೆಸರು ಹಿಡಿದ್ರೆ ಕರೆದ್ರು. ಇನ್ನೂ ಅವ್ರಿಗೆ ನನ್ನ ಹೆಸರು ನೆನಪಿತ್ತು. ಇಷ್ಟೆಲ್ಲ ಎಲ್ಲಾರ್ದು ನೆನಪಿಡ್ತಿದ್ರು ಸಾಹೇಬರು. ಇಲ್ರಿ ಹೆಂಗದ್ರಿ, ಚೆನ್ನಾಗಿದ್ರಿ, ಕೊಡ್ರಿ, ಇದನ್ನೆಲ್ಲ ಮಾತಾಡ್ಸಿದ್ರು. ಈಸ್ ವೆರಿ ಗುಡ್ ಆಫೀಸರ್. ಅವ್ರದ್ದು ನಿವೃತ್ತಿ ಜೀವನ ಚೆನ್ನಾಗಿ ಆಗಲಿ, ಅವ್ರ ಸುಖಕರವಾಗ್ಲಿ. ಮತ್ತೊಂದು ಹೇಳ್ಬೇಕಂದ್ರೆ ಸಾಹೇಬರು NI ಮೈಸೂರಿಂದ ನನಗೆ ಗೊತ್ತಿತ್ತು. ಅದಕ್ಕೆ ನನ್ನ ಮಗನಿಗೆ NI ಮೈಸೂರು ಸೀಟ್ ಸಿಕ್ಕೂಡಲೇ ನಾನು ಸಾಹೇಬ್ರಿಗೆ ಹೋಗಿ ಭೇಟಿ ಮಾಡಿಸಿದ್ದೆ. ನನ್ನ ಮಗನ ಕರ್ಕೊಂಡು ಹೋಗಿ, ಇಲ್ಲ ಸರ್ ನನ್ನ ಮಗನಿಗೆ ಅಲ್ಲಿ NI ಅಲ್ಲಿ ಸೀಟ್ ಸಿಕ್ಕಿದೆ ಅಂತ. ಅವರು ಭಾಳ ಎಲ್ಲ ಕಾಂಗ್ರೆಸ್ ಹೇಳಿದ್ರು ನನ್ನ ಮಗನಿಗೆ. ಈ ಥರ ಎಲ್ಲ ಸ್ಪಂದನೆ ಚೆನ್ನಾಗಿತ್ತು ಅವ್ರದ್ದು. ಸೊ ಅವ್ರು ನಿವೃತ್ತಿ ಜೀವನ ಚೆನ್ನಾಗಿರಲಿ, ದೇವರು ಒಳ್ಳೆಗೆ ಸುಖಕರವಾಗಿ ಇಡ್ಲಿ ಅಂತ ಹೇಳಿ ಅಂತ ಸುರೇಶ್ ಸಾರು ಒಂದು ರೀತಿ ನಿವೃತ್ತಿ ಆಗ್ತಾವ್ರೆ. ಅವ್ರ ಬಗ್ಗೆ ನೀವು ಏನು ಹೇಳಿಕ್ಕೆ ಬಯಸ್ತೀರಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ ಹುಲಿ ಅಂತ. ನಾನು ಪಂಚಾಯತ್ ರಾಜ್ ಉಪವಿಭಾಗ ಬೈಲಹೊಂಗಲ ಕಚೇರಿಯಲ್ಲಿ ಪ್ರಭಾರಿ ಸಹಾಯಕ ಕಾರ್ಮಿಕ ಅಭಿಯಂತರರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಮಾನ್ಯ ಸುರೇಶ್ ಸಾಹೇಬರು ಈಗ ಲೋಕೋಪಯೋಗಿ ಇಲಾಖೆ ನಾರ್ತ್ ಝೋನ್ ಅಲ್ಲಿ ಮುಖ್ಯ ಅಭಿಯಂತರರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸುರೇಶ್ ಸಾಹೇಬ್ರವರು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅವರು ಸುದೀರ್ಘವಾಗಿ ಸರ್ಕಾರಿ ಸೇವೆಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮಂಥ ಹೊಸ ಯುವಕ ಅಭಿಯಂತರಗಳಿಗೆ ಮಾರ್ಗದರ್ಶನವನ್ನು ಈಗಾಗಲೇ ಮಾಡಿ ಅವರ ಅಮೂಲ್ಯವಾದ ಸೇವೆಯನ್ನು ಈ ಇಲಾಖೆಯಲ್ಲಿ, ಸರ್ಕಾರಿ ಸೇವೆಯಲ್ಲಿ, ಈ ಇಲಾಖೆ ಅನ್ನೋದಕ್ಕಿಂತ ಸರ್ಕಾರಿ ಸೇವೆಯಲ್ಲಿ ಸಲ್ಲಿಸಿ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅವರ ಮಾರ್ಗದರ್ಶನ ಇನ್ನೂ ನಮ್ಮಂಥ ಯುವ ಅಭಿಯಂತರಿಗೆ ಬೇಕಾಗಿತ್ತು. ಬಟ್ ಸರ್ಕಾರಿ ಸೇವೆಯಲ್ಲಿ ನಿವೃತ್ತಿ ಕಡ್ಡಾಯವಾಗಿರೋದರಿಂದ ನಿವೃತ್ತಿ ಜೀವನ ಅವರು ನಿವೃತ್ತಿಯನ್ನು ಹೊಂದಲೇಬೇಕು. ಅವರ ಮಾರ್ಗದರ್ಶನ ಇನ್ನು ಮುಂದಿನ ಪೀಳಿಗೆಗೆ ಸಿಗಲಿ ಅಂತ ನಾನು ಆಶಿಸ್ತಾ, ಮಾನ್ಯ ಸುರೇಶ್ ಸಾಹೇಬರ ನಿವೃತ್ತಿ ಜೀವನ ಸುಖಕರವಾಗಿರಲಿ, ಅವರ ಕುಟುಂಬಕ್ಕೆ ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ದೇವರು ಒಳ್ಳೇದು ಮಾಡಲಿ ಅಂತೇಳಿ ನನ್ನ ಒಂದು ಅಭಿನಂದನೆಗಳನ್ನ ತಿಳಿಸುತ್ತಾ ಅವರಿಗೆ ಶುಭ ಕೋರುತ್ತೇನೆ. ಧನ್ಯವಾದಗಳು. ಅವರು ನಿವೃತ್ತಿ ಆಗ್ತಾವ್ರೆ. ವಿಶೇಷವಾಗಿ ಅವ್ರ ಬಗ್ಗೆ ನೀವು ಸಹ ಅವ್ರ ಜೊತೆ ಅವ್ರ ಕೈ ಕೆಳಗಡೆ ಕೆಲಸ ಮಾಡಿದ್ದೀರಾ, ಏನು ಅನಿಸ್ತದೆ ಸರ್? ಅವ್ರ ಬಗ್ಗೆ ಏನು ಅಭಿಪ್ರಾಯ ಹೇಳ್ತೀರಾ? ಸರ್, ದ ಮೋಸ್ಟ್ ಎಫಿಷಿಯೆಂಟ್ ಚೀಫ್ ಇಂಜಿನಿಯರ್ ಐ ಹ್ಯಾವ್ ಸೀನ್. ನನ್ನ ವೃತ್ತಿ ಜೀವನದಲ್ಲಿ 16-17 ವರ್ಷದಲ್ಲಿ ಇಷ್ಟರ ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಅಂದರೆ ಬಾಟಮ್ ಲೆವೆಲ್ವರೆಗೆ ಒಂದೊಂದು ಎಸ್ಟಿಮೇಟ್ ಸಹಿತ ಒಂದೊಂದು ಏನೋ ಒಂದು ಪರ್ಟಿಕ್ಯುಲರ್ ವರ್ಕ್ ಇದ್ದರೆ ಅಪ್ ಟು AW ಸೆಕ್ಷನ್ ಆಫೀಸರ್ ಲೆವೆಲ್ವರೆಗೆ ಫಾಲೋಅಪ್ ಮಾಡ್ತಾರೆ. ಅವ್ರ ಇನ್ವಾಲ್ವ್ಮೆಂಟಿಗೆ ಹ್ಯಾಟ್ಸ್ ಆಫ್. ಡೆಫಿನೆಟ್ಲಿ ಒಂದು ಒಳ್ಳೆಯ ಹಾರ್ಡ್ ವರ್ಕಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೆಮ್ಮೆ ಇರೋ ವ್ಯಕ್ತಿ ರಿಟೈರ್ಡ್ ಆಗ್ತಿದ್ದಾರೆ ಅಂತ ಒಂದು ಬೇಜಾರಿದೆ. ಬಟ್ ವೃತ್ತಿ ಜೀವನ ಏನು ಮಾಡಲಿಕ್ಕಾಗಲ್ಲ. 20 ವರ್ಷದ ನಂತರ ರಿಟೈರ್ಡ್ ಆಗೋದು ಸಹಜ ಪ್ರವೃತ್ತಿ ಇರೋದ್ರಿಂದ ಏನು ಮಾಡಲಿಕ್ಕಾಗಲ್ಲ. ಬಟ್ ಡಿಪಾರ್ಟ್ಮೆಂಟ್ ವಿಲ್ ಲಾಸ್ ಗುಡ್ ಆ್ಯಂಡ್ ಎಫಿಷಿಯೆಂಟ್ ಪರ್ಸನ್. ಓಕೆ ಸರ್, ಏನಾದ್ರು ಒಂದು ಮರೆಯಲಾಗದ ಘಟನೆ ಇದೆಯಾ ನಿಮ್ಮವ್ರ ನಡುವೆ? ಸರ್, ಅದೇ ಹೇಳಿದ್ನಲ್ಲ, ನಾನು ಫಸ್ಟ್ ಟೈಮ್ ಬೆಳಗಾಮಲ್ಲಿ ವರ್ಕ್ ಮಾಡಿದ್ದು ಇದೇ ಫಸ್ಟು. ಬಟ್ ಅಟ್ ದ ಟೈಮ್ ಆಫ್ ಸೆಷನ್ ಅವ್ರ ಇನ್ವಾಲ್ವ್ಮೆಂಟು, ಅವರು ಟೈಮ್ ಕೊಟ್ಟೋದು ಬೆಳಗ್ಗೆ 7-8 o'clock ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 11 ಫಾಲೋಅಪ್ ಇರ್ತಿತ್ತು. ಏನಾಯಿತು ಎವ್ರಿ 2 hours 3 hours ಏನಾಯಿತು, ಏನೋ ಒಂದು ಟಾರ್ಗೆಟ್ ಕೊಟ್ಟಿದ್ರೆ ಅದ್ರ ಬಗ್ಗೆ ಪರ್ಟಿಕ್ಯುಲರ್ಲಿ ಅವ್ರು ಆ್ಯಸ್ ಅ ಚೀಫ್ ಇಂಜಿನಿಯರ್ ನಮ್ಮ ಹತ್ರ ಕೇಳ್ತಾರೆ ಅನ್ನೋದು ಒಂದು ಇದ್ದಿತ್ತು. ನಾನು ಸಿಂಪಲ್ ಘಟನೆ ಹೇಳಲಿಕ್ಕೆ ಹೋಗ್ತೀನಿ. ನಮ್ಮ ಸರ್ಕ್ಯೂಟ್ ಹೌಸ್ ಎಲ್ಲ ಕ್ಲೀನಿಂಗು ಪ್ರಿಪ್ರೇಷನ್ ಟೈಮಲ್ಲಿ ನಾವು ಗ್ರೂಪ್ ಮಾಡ್ಕೊಂಡಿದ್ದೀವಿ. ನಾನು ಆ್ಯಸ್ ಅ ಚೀಫ್ ಇಂಜಿನಿಯರ್ ಅವ್ರಿಗೆ ಆದ ತುಂಬ ಕೆಲಸಗಳಿರ್ತವೆ, ಅವ್ರದ್ದೇ ಒತ್ತಡ ಇರ್ತದೆ. ಯಾಕೆ ಆ ಗ್ರೂಪಲ್ಲಿ ಅವ್ರನ್ನ ಆ್ಯಡ್ ಮಾಡೋದಂತ ಮಾಡಿರಲಿಲ್ಲ. ನಾವೇನು ಮಾಡ್ತಾಯಿದ್ದೀವಿ, ಅಪ್ಡೇಟ್ ಮಾಡ್ತಾಯಿದ್ದೆ. ಕೊನೆಗೆ ಏನೇನು ಮಾಡ್ತೀನಿ ನನಗೆ ಹೆಂಗೆ ಗೊತ್ತಾಗ್ತಿಲ್ಲ ಸರ್. ನಾವು ಗ್ರೂಪ್ ಮಾಡ್ಕೊಂಡು ಎಲ್ಲ ಅಪ್ಡೇಟ್ ಮಾಡ್ತಾಯಿದ್ದೀನಿ. ನನಗೆ ಯಾಕೆ ಸೇರಿಸಿಲ್ಲ ಅದು? ಇಲ್ಲ ಸರ್, ತಾವು ಬಿಜಿ ಇರ್ತೀರಲ್ಲ, ನಿಮ್ಮದೇ ಶೆಡ್ಯೂಲ್ಗಳು ಇರ್ತಾರೆ. ಏನು ತೊಂದರೆ ಇಲ್ಲ, ನಾನು ನೋಡ್ತೀನಿ, ನನಗೂ ಗ್ರೂಪಲ್ಲಿ ಸೇರಿಸಿ ನೀವೇನೇನು ಮಾಡ್ತಿದ್ದೀರ ಅಂತ ನನಗೂ ಗೊತ್ತಾಗಬೇಕು ಅನ್ನೋ ಒಂದು ವಿಚಾರ ಹೇಳಿದ್ರು. ತುಂಬ ಹೆಮ್ಮೆ ಆಯಿತು. ಅದೇ ಥರ ಯಾವುದೇ ಒಂದು ವಿಚಾರಗಳಿರಲಿ,
ಭಾರಿ ಇನ್ವಾಲ್ವ್ಮೆಂಟು, ಎಸ್ಟಿಮೇಟ್ಸ್ ಆಯಿತು, ಈವನ್ ಕೋರ್ಟ್ ಮ್ಯಾಟರ್ಸು. ಫಸ್ಟ್ ಟೈಮ್ ಒಬ್ಬರು ಚೀಫ್ ಇಂಜಿನಿಯರ್ ಆಗಿ ಕೋರ್ಟ್ ಮ್ಯಾಟರ್ಗಳನ್ನು, ಪ್ರತಿಯೊಂದು ಕೋರ್ಟ್ ಮ್ಯಾಟರ್ಗಳು ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಸುವಿವರವಾದ ಒಂದು 2-3 ಮೀಟಿಂಗ್ ಮಾಡಿ ಕೋರ್ಟ್ಗಳ ಕೇಸ್ಗಳ ಬಗ್ಗೆ ಹೆಂಗೆ ಫಾಲೋಅಪ್ ಮಾಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಭಾರಿ ಚಂದ ಮಾಡಿ ಹೇಳ್ಕೊಟ್ರು. ಅವರು ಡಿಪಾರ್ಟ್ಮೆಂಟಿಗೆ ಒಂದು ಅಸೆಟ್ಟು. ಬಟ್ ಅವರು ರಿಟೈರ್ಡ್ ಆದ್ರೂ ಅವರ ಸಲಹೆ ಸೂಚನೆಗಳನ್ನ ಮುಂದೆ ನಮ್ಮ ಇಲಾಖೆಗೆ, ನಮ್ಮಂಥ ಯಂಗ್ಸ್ಟರ್ಸ್ಗೆ ಕೊಡಲಿ ಅಂತ. ಸಬ್ ಡಿವಿಷನ್ PWD ಇವ್ರೇನ್ ಹೇಳ್ತಾರೆ? ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ಮುಖ್ಯ ಇಂಜಿನಿಯರ್ ಆಗಿರ್ತಕ್ಕಂಥ ಸುರೇಶ್ ಸಾಹೇಬರು ನಿವೃತ್ತಿ ಆಗ್ತಾ ಇರ್ತಕ್ಕಂಥದ್ದು ನಿಮ್ಮ ನಮ್ಮ ಅಭಿಪ್ರಾಯದಲ್ಲಿ ಹೇಳೋದಂದ್ರೆ ಎಸ್ ಸುರೇಶ್ ಸಾಹೇಬರು ನಾವು ಬಾದಾಮಿಯಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ವರ್ಕ್ ಮಾಡುವಾಗ ನಮ್ಗೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿದ್ರು. ಅವಾಗಿನಿಂದನೂ ಪರಿಚಯ. ಅವರು ಕ್ವಾಲಿಟಿ ಬಗ್ಗೆ ಆಯ್ತು, ಮತ್ತು ಡಿಸಿಪ್ಲಿನ್ ಆಯ್ತು, ಟೈಮ್ ಸೆನ್ಸ್ ಆಯ್ತು, ಆಮೇಲೆ ಯಾವುದೇ ಆಗಲಿ ಕಾಮಗಾರಿ ವಿದಿನ್ ಟೈಮ್ ಆಗಬೇಕು. ಆಮೇಲೆ ರಿಸ್ಪೆಕ್ಟೇಬಲ್ ಪರ್ಸನ್, ಯಾರೇ ಬರಲಿ, ಜನಸಾಮಾನ್ಯರು ಬರಲಿ, ಆಫೀಸ್ನವ್ರು ಬರಲಿ, ಯಾರೇ ಇದ್ರು ಪ್ರತಿಯೊಬ್ಬರಿಗೂ ಯಾವ ರೀತಿ ಕಾಣ್ತಿದ್ರು ಅಂದ್ರೆ ಸಮಾನ ಮನಸ್ಕರಾಗಿ ಮತ್ತು ಅವ್ರು ನೋಡ್ತಿದ್ರು. ಒಂದು. ಎರಡನೇದು, ಟೆಕ್ನಿಕಲಿ ಎಷ್ಟು ಸೌಂಡ್ ಇದ್ರು ಅಂದ್ರೆ ಏನೇ ಇದ್ರು ಡೀಪ್ ಆಗಿ ನಾಲೆಜ್ ಇತ್ತು ಅವ್ರಿಗೆ. ಆ ನಾಲೆಜ್ ಎಲ್ಲರೇ ನಮ್ದು ಇತ್ತಂದ್ರು ಪ್ರತಿಯೊಂದು ನಮ್ದು ಸಿವಿಲ್ ಎಕ್ಸಿಕ್ಯೂಷನ್ ಹೆಂಗಿರ್ತದೆ ಅಂದ್ರೆ ನಮ್ದು ಏನೇ ಸ್ವಂತ ಕೆಲಸ ಮಾಡಿದ್ರು ನಾವು ಹೇಳ್ತಿರ್ತೀವಿ. ಬಟ್ ಮಾಡುವಾಗ 4-6 ಕೈಗಳಿಂದ ಕೆಲಸ ಆಗುವಾಗ ಒಂದು ಹೆಚ್ಚು ಕಡಿಮೆ ಆಗಿರ್ತಾವು. ಅದು ಆಗ್ಲಿಕ್ಕೆ ಕಾರಣ ಏನು, ಅದನ್ನ ಸುಧಾರಣೆ ಹೆಂಗೆ ಮಾಡಬೇಕು, ನಾವು ಯಾವ ರೀತಿ ಅವರಿಂದ ಪ್ರೀತಿಯ ಪಾತ್ರರಾಗಿ ಕಾಮಗಾರಿಯನ್ನು ಗುಣಮಟ್ಟದಾಗ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಭಾಳ ತಿಳುವಳಿಕೆ ಮನಮುಟ್ಟುವಂಗೆ ಹೇಳ್ತಿದ್ರು. ಮತ್ತು ಯಾವುದೇ ಇದ್ರು ವಿಚಾರ ಮಾಡಿ ಮಾತಾಡ್ತಿದ್ರು, ಗೌರವಯುತವಾಗಿ ಮಾತಾಡಿ ಯಾವುದೇ ಇದ್ರು ಪ್ರತಿಯೊಂದು ಏನಾದ್ರು ಸಮಸ್ಯೆ ಸಾಲ್ವ್ ಮಾಡ್ತಿದ್ರು. ಹೆಂಗೆ ಮಾಡ್ತಿದ್ರು ಅಂದ್ರೆ ತಾಂತ್ರಿಕವಾಗಿ ಮಾಡ್ತಿದ್ರು, ಆಡಳಿತ ಮಾಡ್ತಿದ್ರು. ಯಾವುದನ್ನು ಪೆಂಡಿಂಗ್ ಇಡ್ತಿದ್ದಿಲ್ಲ ಮತ್ತು ಯಾವುದನ್ನು ಮುಂದೆ ಹಾಕ್ತಿದ್ದಿಲ್ಲ. ಯಾವುದೇ ಇದ್ರು ಇಮಿಡಿಯೇಟ್ ಡಿಸಿಷನ್ ಕೊಡ್ತಿದ್ರು. ಜವಾಬ್ದಾರಿಯಿಂದ ಯಾರಿಗೆ ಇದ್ರು ಏನೋ ಹೆಚ್ಚು ಕಡಿಮೆ ಆದ್ರೂ, ತಪ್ಪು ಒಪ್ಪು ಆದ್ರೂ ಸ್ಥಳದಲ್ಲೇ ಅದನ್ನ ಸರಿಪಡಿಸಿ ಈ ಮುಂದೆ ಒಳ್ಳೇದು ಮಾಡ್ಲಿಕ್ಕೆ ಅನುಕೂಲ ಮಾಡ್ತಿದ್ರು. ಮತ್ತು ಸಹ ಇದು ತಾಂತ್ರಿಕವಾಗಿ ತಿಳಿಸ್ತಿದ್ರು, ಹೇಳ್ತಿದ್ರು. ನಮಗೇನದ ಒಳ್ಳೆಯ ಆದರ್ಶ ಮುಖ್ಯ ಇಂಜಿನಿಯರ್ ಆಗಿದ್ರು. ಮತ್ತು ಸಬಾರ್ಡಿನೇಟ್ಗಳಿಗೆ ಬಹಳ ಏನದ ಅವರು ಮನಸ್ಸಿಗೆ ಅಂದ್ರೆ ಮನೆ ಕುಟುಂಬದಾಗ ನೋಡ್ಕೊಂತಿದ್ರು. ಈ ರೀತಿ ಕೆಲಸ ಹೆಂಗಪ್ಪ ಅಂದ್ರೆ ಅದು ಗೊತ್ತು ಇಲ್ಲದೆ ಕೆಲಸ ಮಾಡ್ತಿದ್ರು. ಈ ರೀತಿ ಇರೋದ್ರಿಂದ ನಮ್ಮಲ್ಲಿ ಯಾವುದೇ ಉಪಯೋಗ ಕಾಮಗಾರಿ ಯಾವುದೇ ಹಂತದಾಗ ನಮ್ಗೆ ತಾಂತ್ರಿಕ ತೊಂದರೆ ಬಂದರು, ಆಮೇಲೆ ಗುತ್ತೇದಾರ ಕಡೆಯಿಂದ ಯಾವುದೇ ಸಮಸ್ಯೆ ಬಂದರು, ಅವ್ರು ಕರ್ಕೊಂಡು ಹೋದ್ರೆ ಸ್ಥಳದಲ್ಲಿ ಅಲ್ಲಿ ಕಚೇರಿಯಲ್ಲಿ ಅಲ್ಲಿ ಅದನ್ನು ಅವರು ಒಂದು ದಂಡಿಗೆ ಪರಿಹಾರ ಮಾಡ್ತಿದ್ರು, ಪರಿಹಾರ ಕಂಡು ಕೊಡ್ತಿದ್ರು, ಹೇಳ್ತಿದ್ರು. ಈಗ ಇರೋದ್ರೆ ಅವ್ರ ನಿವೃತ್ತಿ ನಮಗೊಂದು ಮನಿ ಅನ್ನೋದೆಲ್ಲ ಹಾಳೆ ಆಗ್ತೈತಿ. ಮುಂದಾದರೂ ಇದೆಂಥ ಆಫೀಸರ್ ಬರಬೇಕು ಅಂತ ನಮ್ದು ಆಸೆ ಐತಿ. ಇವರಿಗೆ ಮುಂದೆ ನಿವೃತ್ತಿ ನಂತರ ಜೀವನದ ದೇವರು ಆರೋಗ್ಯ, ಐಶ್ವರ್ಯ, ಶಾಂತಿ, ಸುಖ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾನು ಅವರೇ ಎಚ್ ಸುರೇಶ್ ಸಾಹೇಬ್ರ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಇದೆ. ಅವರು ಸುಮಾರು ನನಗೆ ಒಂದು 7 ವರ್ಷದಿಂದ ಪರಿಚಯ. ಸೊ ಅವರ ಅಂಡರ್ ನಾನು ಕೆಲಸ ಭಾಳ ಮಾಡಿದ್ದೀನಿ. ಸೊ ಅವರು ಇಂಥ ವ್ಯಕ್ತಿ ಅಂದರೆ ಯು ಕ್ಯಾನ್ ಕಾಲ್ ಹಿಮ್ ಅ ಮ್ಯಾನ್ ಆಫ್ ಪರ್ಫೆಕ್ಷನಿಸ್ಟ್. ಏನೋ ಒಂದು ಕೆಲಸ ಮಾಡೋದಿದ್ರು ಅದು ಅಚ್ಚುಕಟ್ಟಾಗಿ ಪರ್ಫೆಕ್ಟಾಗಿ ಕೆಲಸ ಮಾಡುವವರೆಗೂ ಬಿಡಲ್ಲ ಸಾಹೇಬರು. ಸೊ ಅದರಿಂದ ನಾವು ಇನ್ಸ್ಪೈರ್ಡ್ ಆಗಿದ್ದೀವಿ. ಸೊ ನಾವು ನಮ್ಮ ಮುಂದಿನ ಸರ್ವೀಸಲ್ಲಿ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ಸುರೇಶ್ ಸಾಹೇಬ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಅಂಡರ್ ನಾವು ಭಾಳ ಕೆಲಸ ಮಾಡಿದ್ವಿ. ಸೊ ಅವ್ರ ಗೈಡೆನ್ಸ್ ಭಾಳ ಇದೆ ನಮಗೆ. ಸೊ ಅವರ ನಿವೃತ್ತಿ ಜೀವನ ಸುಖಕರವಾಗಲಿ ಅಂತ ನಾವು ಬಯಸ್ತೀವಿ. ಈಗ ನಿವೃತ್ತಿ ನಂತರ ಏನು ಕಾಲೇಜಿಗೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಇದೆಯಾ? ಇಲ್ಲ, ಆ ಥರ ಯಾವುದು ನಂದು ಪ್ಲಾನ್ಸ್ ಇಲ್ಲ. ನಿವೃತ್ತಿ ಆದ್ಮೇಲೆ ಏನಾದ್ರು ಮಾಡ್ಬೇಕು ಅಂತ ಇದ್ದೀನಿ. ಬಟ್ ಅದಾದ್ಮೇಲೆ ನಿಮ್ಗೆ ತಿಳಿಸ್ತೀನಿ. ಕರ್ನಾಟಕದಲ್ಲೇ ಇರ್ತೀರಾ? ಕರ್ನಾಟಕದಲ್ಲಿ ಇರ್ತೀನಿ. ನಾ ಆಕ್ಟಿವ್ ಆಗಿ ಇರ್ತೀನಿ, ಏನು ತೊಂದರೆ ಇಲ್ಲ. ಸಾಕಷ್ಟು ಜನ ನಿಮ್ಮ ವೃತ್ತಿ ಸೇವೆಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಜನಸಾಮಾನ್ಯ ಇರ್ಬೋದು, ಪತ್ರಕರ್ತರು ಇರ್ಬೋದು, ಇಂಜಿನಿಯರ್ಗಳು ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಅವ್ರಿಗೆಲ್ಲ ಏನ್ ಹೇಳಿಕ್ ಬಯಸ್ತೀರಾ? ಕೊನೆ ಮಾತನ್ನು ಹೇಳ್ಬೇಕಂತ ಅಂದ್ರೆ, ನಾನು ಈ ಮಟ್ಟಕ್ಕೆ ಬಂದು ಚೀಫ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆಗ್ತೇನೆ ಅನ್ನೋ ಕನಸು ಮನಸ್ಸನ್ನು ಅನ್ಸಲಿಲ್ಲ. ಇದೊಂದು ನಮ್ಮ ತಂದೆ ತಾಯಿಯ ಆಶೀರ್ವಾದ, ದೇವರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ಹಾಗೂ ನಮ್ಮ ಸ್ನೇಹಿತರಿರ್ಬೋದು, ಬಂಧು ಬಳಗ ಇರ್ಬೋದು, ತಮ್ಮಂಥ ಪತ್ರಕರ್ತರು ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಎಲ್ಲರೂ ಕೂಡ ಆಶೀರ್ವಾದದಿಂದ ಈ ಮಟ್ಟಿಗೆ ನಾನು ಬಂದು ರಿಟೈರ್ಡ್ ಆಗ್ತಾ ಇದ್ದೀನಿ. ತುಂಬ ಹೆಮ್ಮೆ ಅನಿಸುತ್ತೆ. ಇದಕ್ಕೆ ನಾನು ಏನು ಹೇಳಕ್ಕೆ ಇಷ್ಟಪಡೋದಿಲ್ಲ.
ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ಸ್. ಇಷ್ಟೇ ಸರ್. ಬ್ಯೂರೋ ರಿಪೋರ್ಟ್ ಬಾಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.